ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪದ್ಮಶ್ರೀ ಮುರಳಿ. ಮಕ್ಕಳೇ, ಇವತ್ತು ನಾವು ಹೊಸ ಲೆಸನ್ ಸ್ಟಾರ್ಟ್ ಮಾಡೋಣ. ಯಾವ ಲೆಸನ್ ಇದು? ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್. ಸೊ ಇದೇನಿದೆ ಮಕ್ಕಳೇ, ಇದು ನಿಮ್ಮ ಸೋಶಿಯಾಲಜಿ ಲೆಸನ್ ಕೂಡ. ಅಂಡ್ ಇದು ಒಂದು ಗುಡ್ ನ್ಯೂಸ್ ಏನಂದ್ರೆ, ಒಂದು ಒನ್ ಶಾರ್ಟ್ ವಿಡಿಯೋ ಅಂದ್ರೆ ಇದೇ ಲೆಸನ್ ಅಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್, ರಿವಿಷನ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಎಲ್ಲಾ ಕ್ವೆಶನ್ಸ್ ನ ಕವರ್ ಮಾಡ್ತೀವಿ. ಸೊ ಖಂಡಿತ ಟ್ಯೂನ್ ಇನ್ ಆಗಿ ಫುಲ್ ವಿಡಿಯೋನ ನೋಡಿ ಮರಿಬೇಡಿ, ಆಯ್ತಾ? ನಡೀರಿ, ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಎಷ್ಟು ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ನಿಮ್ ಸ್ಕ್ರೀನ್ ಮೇಲೆ ಕೂಡ ಇದೆ, 2 ಮಾರ್ಕ್ಸ್ ಕೇಳ್ತಾರೆ. ಸೊ ಹಾಗಿದ್ರೆ 1 ಮಾರ್ಕ್ದು 2 ಕ್ವೆಶನ್ ಕೂಡ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಇಂದು 1 ಕ್ವೆಶನ್ ಕೂಡ ಕೇಳ್ಬೋದು, ಆಯ್ತಾ? ಒಂದೇ ಸಲ ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಒಂದು 3 ಮಾರ್ಕ್ ಕ್ವೆಶನ್ ಕೂಡ ಕೇಳಿದ್ರು, ಅದನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಟೆನ್ಷನ್ ತಗೊಂಬೇಡಿ, ಯಾವ ಕ್ವೆಶನ್ ಅಪ್ಪ ಇದು ಅಂತೆಲ್ಲ ಯೋಚಿಸೋದ್ ನೆಸೆಸಿಟಿ ಇಲ್ಲ. ಸೊ ಇವಾಗ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಯಾವ ಟಾಪಿಕ್ಸ್ ಇದೆ ಮಕ್ಕಳೇ? ಮೊದಲನೇದಾಗಿ ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು, ಯಾವ ರೀತಿಯ ಕಲೆಕ್ಟಿವ್ ಬಿಹೇವಿಯರ್ಸ್ ಇದೆ ಅದನ್ನ ನೋಡ್ತೀವಿ ನಾವು. ಆಮೇಲೆ ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್, ನಾನು ಆಗ್ಲೇ ಹೇಳಿದ್ನಲ್ಲ ಯಾವ ರೀತಿಯ ಕಲೆಕ್ಟಿವ್ ಬಿಹೇವಿಯರು. ಆಮೇಲೆ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಮೂವ್ಮೆಂಟ್ಸ್. ಸೊ ಸೋಷಿಯಲ್ ಮೂವ್ಮೆಂಟ್ಸ್ ಅನ್ನೋದೇನೇನಿದೆ, ಡಿಫ್ರೆಂಟ್ ರೀತಿಯಾದ ಸೋಷಿಯಲ್ ಮೂವ್ಮೆಂಟ್ಸ್ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ ಅದನ್ನ ಕೂಡ ನೋಡ್ತೀವಿ, ಆಯ್ತಾ ಮಕ್ಕಳೇ? ಆಮೇಲೆ ನಮ್ಮ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಚಾಪ್ಟರ್ಸ್ ಅಲ್ಲಿ ಸ್ಮಾಲ್ ಪೋರ್ಷನ್ಸ್ ಅಲ್ಲಿ ಕಲ್ತಿದೀವಿ. ಈ ಚಾಪ್ಟರ್ ಕೂಡ ಇದನ್ನ ಕವರ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಇದು. ಮುಂದೆ ನೋಡೋಣ ಮಕ್ಕಳೇ. ಮೊದಲನೇದಾಗಿ ನಾ ಹೇಳ್ದಂಗೆ ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು ಅಂತ ನೋಡೋಣ. ಸೊ ನಾ ಅದ್ರ ಮುಂಚೆ ನಿಮ್ಗೆ ಒಂದು ಕ್ವೆಶನ್ ಕೇಳ್ಬೇಕಾಯ್ತಾ? ಥಿಂಕ್ ಮಾಡಿ, ನೀವು ಒಬ್ಬರೇ ಇದ್ದಾಗ ಹೇಗೆ ಬಿಹೇವ್ ಮಾಡ್ತೀರಾ? ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಇದ್ದಾಗ ಹೇಗ್ ಬಿಹೇವ್ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಹೇಗ್ ಬಿಹೇವ್ ಮಾಡ್ತೀರಾ? ಸೊ ಎಲ್ಲಾರ ಜೊತೆನೂ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತೀರಾ ಅಲ್ಲ ನೀವು? ನಿಮ್ ಫ್ರೆಂಡ್ಸ್ ಜೊತೆ ಇದ್ದಾಗ ಒಂದ್ ರೀತಿಲಿ ಬಿಹೇವ್ ಮಾಡ್ತೀರಾ, ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರೆ ಒಂಥರ ಬಿಹೇವ್ ಮಾಡ್ತೀರಾ, ಫ್ಯಾಮಿಲಿ ಜೊತೆ ಇದ್ದಾಗ ಬೇರೆ ರೀತಿಯಾಗಿ ಬಿಹೇವ್ ಮಾಡ್ತೀರಾ. ಸೊ ಇದೇ ಕಲೆಕ್ಟಿವ್ ಬಿಹೇವಿಯರ್. ನಾವ್ ಯಾವಾಗ, ನಾನು ಹೇಳ್ತೀನಿ ನೋಡಿ ಇಲ್ಲಿ. ಇವಾಗ ಮೊದಲನೇದಾಗಿ ಒಬ್ಬ ಮನುಷ್ಯ ಇದ್ದಾನೆ ಇಲ್ಲಿ, ಒನ್ ಮ್ಯಾನ್. ಸೊ ಅವನು ಇಲ್ಲಿ ಒಂದಿಷ್ಟು ಗುಂಪುಗಳಿದೆ, ಅರ್ಥ ಆಯ್ತಾ? ಸೊ ಈ ಗುಂಪುಗಳನ್ನ ನೋಡಿದಾಗ ಇಲ್ಲಿ ಒಬ್ಬ ಮನುಷ್ಯ ಒಂದಿಷ್ಟು ಗುಂಪಲ್ಲಿದ್ದಾನೆ, ಅರ್ಥ ಆಯ್ತಾ? ಅ ಮ್ಯಾನ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಇನ್ ಜನರಲ್. ಅ ಸೋಷಿಯಲ್ ಆನಿಮಲ್ ಲಿವ್ಸ್ ಇನ್ ಗ್ರೂಪ್ಸ್, ಕಮ್ಯುನಿಟೀಸ್ ಅಂಡ್ ಸೊಸೈಟೀಸ್. ನಾವು ಒಬ್ರು ಮನುಷ್ಯರಾಗಿ ಒಂದು ಗ್ರೂಪ್ ಅಲ್ಲಿ ಇರ್ತೀವಿ, ಕಮ್ಯುನಿಟೀಸ್ ಅಲ್ಲಿ ಇರ್ತೀವಿ, ಮತ್ತೆ ಸೊಸೈಟಿಲಿ ಕೂಡ ಇರ್ತೀವಿ. ಸೊ ನಾವು ಹೀಗೆ ಇದ್ದಾಗ, when human beings become a part of a group, they behave differently. ಕರೆಕ್ಟ್ ಅಲ್ವಾ? ನಾವು ಒಬ್ಬರೇ ಇದ್ದಾಗ, ನಮ್ಮ ಮನೇಲಿ ನಾವ್ ಹೆಂಗಾದ್ರೂ ಇರ್ತೀವಪ್ಪ, ಒಬ್ಬರೇ ರೂಮಲ್ಲಿ ಇದ್ದಾಗ ನಾವು ಹಂಗೆ ಟಿವಿ ನೋಡ್ಕೊಂಡು ಹಂಗೆ ಏನ್ ಬೇಕೋ ಅದ್ ಮಾಡ್ತಿರ್ತೀವಿ. ಬಟ್ ಆದ್ರೆ ಒಂದು ಗುಂಪಲ್ಲಿ ಬಂದಿದ ತಕ್ಷಣ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಮುಂದೆ ನೋಡೋಣ ಬನ್ನಿ. ಇವಾಗ ಕಲೆಕ್ಟಿವ್ ಬಿಹೇವಿಯರ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಸೋಷಿಯಲ್ ಲೈಫ್. ನಾವು ಹೇಗೆ ಒಂದು ಬಿಹೇವ್ ಮಾಡ್ತೀವಿ ಒಂದು ಗ್ರೂಪ್ ಅಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ನು ಡಿಫೈನ್ ಮಾಡುತ್ತೆ ಅಂತ ನಾವು ಹೇಳ್ಬೋದು, ಆಯ್ತಾ? ಸೊ ಇಟ್ ಇಸ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಸೋಷಿಯಲ್ ಲೈಫ್. ನಾವು ಜನಗಳ ಜೊತೆ ಹೆಂಗ್ ಬೆರಿತೀವಿ ಅದನ್ನ ಕೂಡ ಅದು ಡಿಫೈನ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ಮಕ್ಕಳೇ, ಕಲೆಕ್ಟಿವ್ ಬಿಹೇವಿಯರ್ ಅನ್ನೋದೇನಿದೆ, ದ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಬಿಹೇವಿಯರ್ಸ್ ಆಫ್ many disorganized people coming together accidentally constitute collective behavior. Collective behavior ಅಂದ್ರೆ ಏನು ಅಂತ ಇಲ್ಲಿ, ವಾಟ್ ಇಸ್ ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ನೀವು ಈ ಆನ್ಸರ್ನ ಬರಿಬೇಕು. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ, ನಮ್ಗೆ ಹೇಗೆ ಅನ್ನಿಸ್ತಿದೆ, ನಾವು ಹೇಗೆ ಬಿಹೇವ್ ಮಾಡ್ತೀವಿ. ಆಫ್ ಮೆನಿ ಡಿಸ್ಆರ್ಗನೈಸ್ ಪೀಪಲ್ ಅಂದ್ರೆ ಅದೊಂದು ಆರ್ಗನೈಸ್ ಗ್ರೂಪ್ ಆಗಿರ್ಬೇಕು ಅಂತ ಏನಿಲ್ಲ. ಸಾಕಷ್ಟು ಜನ ಆರ್ಗ್ಯಾನಿಕ್ಲಿ ಹತ್ರ ಬರ್ತಾರಲ್ವಾ, ಆರ್ಗ್ಯಾನಿಕ್ಲಿ ಒಂದು ಗ್ರೂಪ್ ಆಗ್ತಾರಲ್ವಾ, ಡಿಸ್ಆರ್ಗನೈಸ್ ಪೀಪಲ್ ಅಂತ ನಾವು ಹೇಳ್ಬೋದು. ಕಮಿಂಗ್ ಟುಗೆದರ್ ಆಕ್ಸಿಡೆಂಟ್ಲಿ ಅಂದ್ರೆ ನೀನ್ ಪ್ಲಾನ್ ಮಾಡ್ಕೊಂಡು ಹಿಂಗ್ ಬರ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಆಕ್ಸಿಡೆಂಟ್ ಆಗಿ ಬರೋ. ಇವಾಗ ಒಂದು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾಗ, ಥಿಯೇಟರ್ ಅಲ್ಲಿ ಟಿಕೆಟ್ ತಗೊಳ್ಳೋವಾಗ ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಬರ್ತೀರಾ ಅಲ್ವಾ? ಇವಾಗ ಒಂದು ಪ್ಲೇಗೆ ಒಂದು ಟಿಕೆಟ್ ತಗೊಂಡಿದ್ದೀರಾ, ಡೋರ್ ಹತ್ರ ನಿಂತ್ಕೊಂಡು ಕಾಯ್ತಿರ್ತೀರಾ, ಅದೆಲ್ಲ ಆಕ್ಸಿಡೆಂಟ್ ಗ್ರೂಪ್ ಆಫ್ ಪೀಪಲ್ ಅಲ್ವಾ? ಸೊ ಇದನ್ನ ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂತ ಹೇಳ್ಬೋದು, ಆಯ್ತಾ? Human behavior coming under the scope of collective behavior includes, ಯಾವ ರೀತಿಯಾದ ಹ್ಯೂಮನ್ ಬಿಹೇವಿಯರ್ ಕಲೆಕ್ಟಿವ್ ಬಿಹೇವಿಯರ್ ಕೆಳಗೆ ಬರುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಮಾಬ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಬರೋದು. ಸೊ ಇದರಲ್ಲಿ ಯಾವುದೇ ಒಂದು ಏಮ್ ಇರಲ್ಲ ಅಥವಾ ಏನಿರಲ್ಲ, ಅವ್ರವ್ರ ಕೆಲ್ಸಗಳು ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಬರೋ. ಇವಾಗ ಒಂದು ಥಿಯೇಟರ್ ಟಿಕೆಟ್ ತಗೊಳ್ಳೋವಾಗ, ಸೊ ಇಲ್ಲಿ ಇಷ್ಟು ಜನ ಜೊತೆಗೆ ಬಂದಿದ್ದಾರೆ, ಒಂದ್ ಮೋಟಿವ್ ಇದೆ, ಏನೋ ಅವ್ರವ್ರ ಟಿಕೆಟ್ ನ ತಗೊಂತಿರ್ತಾರೆ,
ಆಯ್ತಾ. ಬಟ್ ಇದು ಯಾವುದೇ ರೀತಿಯಾದ ಒಂದು ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಗಿಲ್ದರೆ ಇರ್ಬೋದು, ಆಯ್ತಾ, ಒಂದು ಸೋಷಿಯಲ್ ಕಾಸ್ ಇಲ್ದರೆ ಇರ್ಬೋದು. ಬಟ್ ಅವರೆಲ್ಲ ಜೊತೆಗೆ ಬಂದಿದ್ದಾರೆ. ಮಾಬ್ಸ್ ಬಗ್ಗೆ ಡೀಟೇಲ್ ಆಗಿ ಕೂಡ ನಾವು ಕಲಿತೀವಿ. ಮುಂದೆ ನೋಡೋಣ. ರೂಮರ್ಸ್ ಅಂತ ನಾವು ನ್ಯೂಸ್ ಪೇಪರಲ್ಲಿ ತುಂಬ ನೋಡ್ತೀವಿ, ಟಿವಿಲಿ ತುಂಬ ನೋಡ್ತೀವಿ. ಈ ಆಕ್ಟರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ ನನ್ನ ಬಗ್ಗೆ ಇದು ರೂಮರ್. ಸೊ ರೂಮರ್ ಅಂದರೆ ಒಬ್ಬರಿಂದ ಇನ್ನೊಬ್ರು ಒಂದು ಮೆಸೇಜ್ ಹೋಗೋದು. ಆ ಮೆಸೇಜ್ ನಿಜವಾಗ್ಲೂ ಇರ್ಬೋದು ಅಥವಾ ತಪ್ಪು ಅಥವಾ ಸುಳ್ಳು ಕೂಡ ಆಗಿರ್ಬೋದು. ಇದು ಒಂದು ಕಲೆಕ್ಟಿವ್ ಬಿಹೇವಿಯರ್, ಆಯ್ತಾ. ಈ ರೂಮರ್ ಏನು, ನನ್ನಿಂದ ನಿಮ್ಮ ಹತ್ರ ಹೋಗಿದ ತಕ್ಷಣ ನಿಲ್ಲಲ್ಲ, ನೀವು ಹೋಗಿ ಇನ್ನೊಬ್ರಿಗೆ ಹೇಳ್ತೀರಾ, ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಇದು ಒಂದು ಕಲೆಕ್ಟಿವ್ ಬಿಹೇವಿಯರ್ ಅಂತ ನಾವು ಹೇಳ್ಬೋದು, ಆಯ್ತಾ. ನೆಕ್ಸ್ಟ್ ಪ್ರೊಪಗ್ಯಾಂಡ ಅಂದ್ರೆ ಒಂದು ಅಜೆಂಡಾ ಟು ಡೂ ಹಾರ್ಮ್ ಅಂತಾನು ಹೇಳ್ಬೋದು, ಒಂದು ರೀತಿಯಾದ ಬೇರೆ ಮೋಟಿವ್ ಇಟ್ಕೊಂಡು ಕೂಡ ಇರ್ಬೋದು. ಸೊ ಇವಾಗ ನೀವು ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸ್ನೆಲ್ಲ ನೋಡಿರ್ತೀರಲ್ಲ, ಅವ್ರ ತಲೆಯಲ್ಲಿ ಒಂದು ಅಜೆಂಡಾ ಇರುತ್ತೆ, ನಾನು ಇದನ್ನ ಅಚೀವ್ ಮಾಡಬೇಕು ಅಂತ. ಇದನ್ನ ಅಚೀವ್ ಮಾಡೋದಕ್ಕೆ ಅವ್ರು ನ್ಯೂಸ್ ಪೇಪರ್ ಆಗಿರ್ಲಿ, ಮೀಡಿಯಾ ಆಗಿರ್ಲಿ, ಡಿಫ್ರೆಂಟ್ ಮೀನ್ಸ್ನ ಕೂಡ ಉಪಯೋಗಿಸ್ತಾರೆ. ಇದು ಒಂದು ಕಲೆಕ್ಟಿವ್ ಬಿಹೇವಿಯರ್. ನೀವು ಒಂದು ರೀತಿಯಲ್ಲಿ ಯೋಚಿಸೋದಕ್ಕೋಸ್ಕರ ಅದು ಡೈರೆಕ್ಟ್ ಮಾಡುತ್ತೆ, ಆಯ್ತಾ. ಸೊ ಅದಕ್ಕೆ ಅದನ್ನ ಕಲೆಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಬ್ಲಿಕ್ ಒಪಿನಿಯನ್, ಆಯ್ತಾ. ಪಬ್ಲಿಕ್ ಒಪಿನಿಯನ್ ಅಂದ್ರೆ ನೀವು ನ್ಯೂಸ್ ಪೇಪರ್ ಅಲ್ಲೆಲ್ಲ ಕ್ವೆಶನ್ಸ್ ನೀವು ಇದನ್ನ ಅಗ್ರಿ ಮಾಡ್ತೀರಾ ಇಲ್ವಾ, ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡೋವಾಗ ಕೂಡ ಒಂದೊಂದ್ಸತಿ ಕ್ವೆಶನ್ ಬರುತ್ತೆ, ಒಂದು ಸರ್ವೆ ತರ, ನೀವು ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ. ಸೊ ಇಲ್ಲಿ ಒಂದು ಗುಂಪು ಅದರ ಒಪಿನಿಯನ್ ಕೊಡ್ತಾ ಇದೆ, ಅರ್ಥ ಆಯ್ತಾ. ಅದರಿಂದ ಆ ಪರ್ಟಿಕ್ಯುಲರ್ ಗುಂಪಿನ ಒಂದು ಬಿಹೇವಿಯರ್ ಕೂಡ ಡಿಫೈನ್ ಆಗುತ್ತೆ, ಅರ್ಥ ಆಯ್ತಾ. ಅದಕ್ಕೆ ಅದು ಒಂದು ರೀತಿಯಾದ ಕಲೆಕ್ಟಿವ್ ಬಿಹೇವಿಯರ್. ರೆವಲ್ಯೂಷನ್ ಅಂದ್ರೆ ಏನು, ನಾನು ಇದನ್ನ ಚೇಂಜ್ ಮಾಡ್ತೀನಿ ಅಂತ ನಿಂತಿರ್ತಾರಲ್ಲ ಜನಗಳು, ಒಂದು ಸೋಷಿಯಲ್ ಚೇಂಜ್ ಕಡೆಗೆ ಡೈರೆಕ್ಟ್ ಆಗ್ತಿದೆ. ಒಂದು ದೊಡ್ಡ ಚೇಂಜ್ ಅಂತ ನಾವು ಹೇಳ್ಬೋದು. ಯಾವಾಗಲೂ ಸೋಷಿಯಲ್ ಅಂತಾನೆ ಹೇಳಕ್ಕಾಗಲ್ಲ, ಬಟ್ ಒಂದು ದೊಡ್ಡ ರೀತಿಯಾದ ಚೇಂಜ್ ತರ್ಸೋದಕ್ಕೆ ಬೇಸಿಕ್ಲಿ ಯಾವುದೇ ಸಿಸ್ಟಮ್ ಅಲ್ಲಿ ಆಗಿರ್ಲಿ, ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಲಿ, ಎಜುಕೇಶನಲ್ ಸಿಸ್ಟಮ್ ಆಗಿರ್ಲಿ, ಗ್ರೂಪ್ ಆಫ್ ಪೀಪಲ್ ಅದ್ರ ಕಡೆ ಹೋರಾಡ್ತಾರಲ್ವಾ, ಅದನ್ನ ರೆವಲ್ಯೂಷನ್ ಅಂತ ಹೇಳ್ತೀವಿ. ಈ ಚೇಂಜ್ ಏನಿದೆ ಅದು ಬಿಗ್ ಚೇಂಜ್ ಆಗಿರುತ್ತೆ ಮಕ್ಕಳೇ, ಸಣ್ಣ ಪುಟ್ಟ ಚೇಂಜ್ ಅಲ್ಲ. ನಾಳೆ ಹೋಗಿ ನಾನು ಎಕ್ಸಾಮ್ ಬರೆಯಲ್ಲ, ಅದಕ್ಕೆ ನಾವು 5 ಜನ ಫ್ರೆಂಡ್ಸ್ ಮಾಡ್ಕೊಂಡು ರಿವೋಲ್ಟ್ ಮಾಡಿದ್ರೆ ಅದಾಗಲ್ಲ. ರೆವಲ್ಯೂಷನ್ ಅಂದ್ರೆ ಒಂದು ಹೋಲ್ ಸಿಸ್ಟಮ್ ಅಲ್ಲೇ ಒಂದು ಚೇಂಜ್ ತರಕ್ಕೋಸ್ಕರ ಮಾಡುವಂತಹ ಒಂದು ಹೋರಾಟ, ಅರ್ಥ ಆಯ್ತಾ. ಅದು ಕಲೆಕ್ಟಿವ್ ಬಿಹೇವಿಯರ್ ಅಂತ ಕೂಡ ಕರ್ಕೊಳ್ಳುತ್ತೆ. ಮುಂದೆ ನಡೆಯುತ್ತೆ ಸೋಷಿಯಲ್ ಮೂವ್ಮೆಂಟ್ಸ್. ಈ ಸೋಷಿಯಲ್ ಮೂವ್ಮೆಂಟ್ಸು ನಮ್ಮ ಹಿಸ್ಟ್ರಿಲಿ ಸುಮಾರು ಸತಿ ನಡೆದಿದೆ, ಅರ್ಥ ಆಯ್ತಾ. ಸೊ ಇದು ನಮ್ಮ ಎನ್ವೈರ್ಮೆಂಟ್ ಸೇವ್ ಮಾಡೋಕ್ಕಾಗಿರ್ಲಿ, ಇಲ್ಲ ನನ್ನ ಜನಗಳ ರೈಟ್ಸ್ಗಾಗಿರ್ಲಿ, ತುಂಬಾ ರೀತಿಯಾದ ಸೋಷಿಯಲ್ ಮೂವ್ಮೆಂಟ್ಸ್ ಕೂಡ ನಡೆದಿದೆ, ಅರ್ಥ ಆಯ್ತಾ. ನಮ್ಮ ಹಿಸ್ಟ್ರಿಲಿ ನಡೆದಿರುವಂತಹ ಎನ್ವೈರ್ಮೆಂಟ್ ರಿಲೇಟೆಡ್ ಸೋಷಿಯಲ್ ಮೂವ್ಮೆಂಟ್ಸ್ನ ನಾವು ಈ ಲೆಸನ್ ಅಲ್ಲೇ ಡಿಸ್ಕಸ್ ಕೂಡ ಮಾಡ್ತೀವಿ. ಆ್ಯಂಡ್ ಈ ಚೇಂಜಸ್ ಏನಾಗಿದೆ, ನಮ್ಮ ದೇಶಕ್ಕೆ, ನಮ್ಮ ಎನ್ವೈರ್ಮೆಂಟ್ಗೆ ಒಳ್ಳೇದನ್ನೇ ಮಾಡಿರೋದು, ಅರ್ಥ ಆಯ್ತಾ. ಇದು ಒಂದು ಕಾಸ್ ಇಟ್ಕೊಂಡು ಮಾಡಿರುವಂಥ ಒಂದು ಕಲೆಕ್ಟಿವ್ ಬಿಹೇವಿಯರ್. ಸೊ ನೀವಿಲ್ಲಿ ಏನು ನೋಡ್ತಿದ್ದೀರಾ, ಇದೆಲ್ಲ ಒಂದು ರೀತಿಯಾದ ಹ್ಯೂಮನ್ ಬಿಹೇವಿಯರ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಕಲೆಕ್ಟಿವ್ ಬಿಹೇವಿಯರ್, ಅರ್ಥ ಆಯ್ತಾ ಮಕ್ಕಳೇ. ಸೊ ಇದು ತುಂಬಾ ಮುಖ್ಯ. ನಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ, ಬಟ್ ಡೀಟೇಲ್ ಆಗಿ ಕೂಡ ಇದೆ. ಈ ಎಕ್ಸ್ಪ್ಲನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿಲ್ಲ, ಸೊ ಇದೊಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ನಿಮ್ಗೆ ಈ ಲೆಸನ್ ಅರ್ಥ ಮಾಡ್ಕೊಳಕ್ ಕೂಡ ತುಂಬಾ ಇಂಪಾರ್ಟೆಂಟ್, ಅರ್ಥ ಆಯ್ತಾ ಮಕ್ಕಳೇ. ನಡೀರಿ ಇವಾಗ ಮೊದಲನೇದಾಗಿ ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು ಅದನ್ನ ಕಲ್ತಿದೀವಿ. ನಡೀರಿ ಮುಂದೆ ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಏನಿದೆ ಅದನ್ನ ನೋಡೋಣ, ಆಯ್ತಾ. ಸೊ ನಾ ಹೇಳ್ದಂಗೆ ಮಾಬ್ ಒಂದು ರೀತಿಯಾದ ಕಲೆಕ್ಟಿವ್ ಬಿಹೇವಿಯರ್, ಕರೆಕ್ಟ್ ಆಯ್ತಾ. ಸೊ ಮಾಬ್ ಅಂದ್ರೆ ಏನು, ವಾಟ್ ಈಸ್ ಅ ಮಾಬ್ ಅಂತ ನಿಮ್ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ಬೋದು, ಆಯ್ತಾ. 1 ಮಾರ್ಕ್ ಕ್ವೆಶನ್, ನಾ ಹೇಳಿದ್ನಲ್ಲ 2 ಮಾರ್ಕಿಂದ ಕೇಳ್ತಾರೆ, ಅದ್ರಲ್ಲಿ ಇದು ಇರ್ಬೋದು, ಆಯ್ತಾ. ಸೊ ನಡೀರಿ ಇವಾಗ ಅಟೆನ್ಷನ್ ಇಲ್ಲಿಗೆ ತಗೊಂಡೋಗೋಣ. Assembly of people around common interest without any expectation or planning. So ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಜಾಗದಲ್ಲಿ ಅಸೆಂಬಲ್ ಆಗೋದು ಫಾರ್ ಅ ಕಾಮನ್ ಇಂಟ್ರೆಸ್ಟ್. ಇವಾಗ ನೀವು ಬಸ್ ಸ್ಟಾಪ್ ಅಲ್ಲಿ ಎಲ್ಲರೂ ಬಂದು ನಿಂತ್ಕೊಂಡ್ರೆ ಏನಕ್ಕೆ ಬಸ್ ಸ್ಟಾಪ್ ಅಲ್ಲಿ ನಿಲ್ತೀರಾ, ಬಸ್ ಹತ್ತಕ್ಕಲ್ವಾ. ಸೊ ಬಸ್ ಹತ್ತದು ಒಂದು ಕಾಮನ್ ಇಂಟ್ರೆಸ್ಟ್, ಕರೆಕ್ಟಾ. ಸೊ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಲ್ಲಿ, ಈ ಬಸ್ ನನ್ಗೆ ಇದು ಮಾಡಬೇಕು ಆ ಥರ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ, ಪ್ಲಾನಿಂಗ್ ಕೂಡ ಇರಲ್ಲ. ಸೊ ಇದು ರ್ಯಾಂಡಮ್ ಅಸೆಂಬ್ಲಿ ಆಫ್ ಪೀಪಲ್ ಅಂತ ಕೂಡ ನಾವು ಹೇಳ್ಬೋದು, ಅರ್ಥ ಆಯ್ತಾ. ಸೊ ನಾನು ಬಂದು ಇದೇ ಟೈಮಲ್ಲಿ ಬರಬೇಕು, ಇವರೆಲ್ಲ ಬಂದು ನಿಂತಾರೆ ಅಂತ ಏನು ಪ್ಲಾನಿಂಗ್ ಇರಲ್ಲ ಅಲ್ವಾ. ಸೊ ಅದಕ್ಕೆ ಅಸೆಂಬ್ಲಿ ಆಫ್ ಪೀಪಲ್ ಅರೌಂಡ್ ಅ ಕಾಮನ್ ಇಂಟ್ರೆಸ್ಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆರ್ ಪ್ಲಾನಿಂಗ್ ಇಸ್ ಕಾಲ್ಡ್ ಅ ಮಾಬ್, ಅರ್ಥ ಆಯ್ತಾ. ಸೊ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋ ಜನಗಳಿಗೆ ಆ ಮಾಬ್ ಅಂತ ಕೂಡ ಅಡ್ರೆಸ್ ಮಾಡ್ಬೋದು. ಥಿಯೇಟರ್ ಅಲ್ಲಿ ಟಿಕೆಟ್ಸ್ ತಗೊಳ್ಳೋರ್ಗೆ ಮಾಬ್ ಅಂತ ಹೇಳ್ಬೋದು, ಅಥವಾ ಒಂದು ಝೂಗ್ ಹೋದ್ರೆ ಅಲ್ಲಿ ನಿಂತ್ಕೊಂಡು ಟಿಕೆಟ್ಸ್ ತಗೊಂತಿರ್ತಾರೆ ಅವ್ರನ್ನ ಮಾಬ್ ಅನ್ಬೋದು, ಅಥವಾ ನೀವು ಸಫಾರಿಗೆ ಹೋದ್ರೆ ಅಲ್ಲಿ ಬಸ್ಸಲ್ಲಿ ಕೂತಿರೋರ್ನ ಮಾಬ್ ಅನ್ಬೋದು. ಸೊ ಇದನ್ನೆಲ್ಲ ಒಂದು ಎಕ್ಸಾಂಪಲ್ ಮಾಬ್ದು ಕೂಡ, ಆಯ್ತಾ.
ವಾಟ್ ಇಸ್ ದ ನೇಚರ್ ಆಫ್ ದ ಮಾಬ್? ಮಾಬ್ ಹೇಗೆ ಬಿಹೇವ್ ಮಾಡುತ್ತೆ? ನಾವು ಒಂದು ಮಾಬ್ ಅಲ್ಲಿ ಇದ್ದಾಗ ಜನಗಳು ಹೇಗೆ ಅವರನ್ನ ಬಿಹೇವ್ ಮಾಡ್ತಾರೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಒಂದು ಗಾರ್ಡನ್ ಎಕ್ಸಾಂಪಲ್ ನ ತಗೊಂಡಿದೀವಿ, ಅರ್ಥ ಆಯ್ತಾ? ಸೊ ಒಂದು ಗಾರ್ಡನ್ ಅಲ್ಲಿ ಏನೇನಿರುತ್ತಪ್ಪ, ಪ್ಲೇ ಗ್ರೌಂಡ್ ಇರುತ್ತೆ, ಇಲ್ಲಿ ಒಂದು ಮಗು ಇದೆ ಅವ್ರ ಅಪ್ಪ ಅಮ್ಮನ ಜೊತೆ, ಅದು ವಾಕಿಂಗ್ ಮಾಡ್ತಿದೆ ಅಥವಾ ಆಟ ಆಡ್ತಿದೆ ಅನ್ಬೋದು. ಮಾಬ್ ಇಸ್ ಅ ಟೆಂಪ್ರರಿ ಅಸೆಂಬ್ಲಿ ಆಫ್ ಪೀಪಲ್. ಸೊ ನೀವೊಂದು ಗಾರ್ಡನ್ಗೆ ಹೋದಾಗ ಅಲ್ಲಿ ಒಂದಿಷ್ಟು ಜನಗಳು ಇರ್ತಾರೆ. ಆ ಜನಗಳು ಅಲ್ಲೇ ಇರ್ತಾರ? ಇಲ್ಲ, ಟೆಂಪ್ರರಿ ಅಲ್ವಾ. ಅವ್ರು ಬರ್ತಾರೆ, 1 hour ಆಟ ಆಡ್ತಾರೆ ಅಥವಾ 1 hour ವಾಕಿಂಗ್ ಮಾಡ್ತಾರೆ, ಹೊರಟೋಗ್ತಾರೆ. ಸೊ ಇಟ್ಸ್ ಅ ಟೆಂಪ್ರರಿ ಅಸೆಂಬ್ಲಿ ಆಫ್ ಪೀಪಲ್. ಸೊ ಇಲ್ಲಿ ನೋಡಿ, ಅವ್ರವ್ರ ಕೆಲ್ಸಗಳು ಮಾಡ್ತಾ ಇದಾರೆ. ಇಲ್ಲೊಬ್ರು ವಾಕಿಂಗ್ ಮಾಡ್ತಾ ಇದಾರೆ, ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದಾರೆ. ಸೊ ಅವ್ರವ್ರಿಗೆ ಏನೇನ್ ಬೇಕೋ ಆ ಗಾರ್ಡನ್ ಅಲ್ಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡ್ತಾ ಇದಾರೆ. ಆ ಕೆಲಸ ಮುಗಿಸಿದ ತಕ್ಷಣ ಅವ್ರು ಹೊರಟ್ಬಿಡ್ತಾರೆ. ಅದಕ್ಕೆ ಟೆಂಪ್ರರಿ ಅಸೆಂಬ್ಲಿ. ಸೊ ನಾ ಹೇಳ್ದಂಗೆ ಇದೊಂದು ಗಾರ್ಡನ್ನು. ಪೀಪಲ್ ಅಸೆಂಬಲ್ ಅಟ್ ಅ ಸ್ಪೆಸಿಫಿಕ್ ಪ್ಲೇಸ್. ಸೊ ಇಲ್ಲಿ ನೋಡಿ, ಇಬ್ರು ಜಗಳ ಆಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಈ ಜಗಳ ಆಡುವಾಗ ಏನಾಗುತ್ತೆ? ನೀವು ಸುಮ್ಮನೆ ಬಿಟ್ಬಿಡ್ತೀರಾ? ಇಲ್ಲ, ಎಲ್ಲರೂ ಬಂದು ಅಲ್ಲಿ ಬರ್ತಾರೆ, ಕರೆಕ್ಟ್ ಅಲ್ವಾ? ಎಲ್ಲರೂ ಅಲ್ಲಿ ಇದ್ದಿದ್ದವರೆಲ್ಲ ಬಂದು ಅಲ್ಲಿ ನಿಲ್ತಾರೆ. ಮೆಂಬರ್ ಆಫ್ ದ ಮಾಬ್ ಆರ್ ಇನ್ಫ್ಲೂಯೆನ್ಸ್ಡ್ ವೆರಿ ಈಸಿಲಿ ಬೈ ಮ್ಯೂಚುವಲ್ ಫೀಲಿಂಗ್ಸ್, ಒಪಿನಿಯನ್ಸ್ ಆ್ಯಂಡ್ ಆ್ಯಕ್ಟ್ಸ್. ಇವಾಗ ಇಬ್ರು ಜಗಳ ಆಡ್ತಿದ್ದಾರೆ ಅಂದರೆ ಅವ್ರಿಬ್ರೇ ಜಗಳ ಆಡ್ತಿರ್ತಾರೆ, ಮಿಕ್ಕಿದವ್ರು ಏನೇನು ಬೇಕೋ ಮಾಡ್ಕೊಂತಿರ್ತಾರಾ? ಇಲ್ಲ, ಅವರಿಬ್ರು ಜಗಳ ಆಡಿದ್ ನೋಡಿದ ತಕ್ಷಣ ಒಬ್ರು ನಡ್ಕೊಂಡು ಹೋಗ್ತಾರೆ. ಒಬ್ರು ನಡ್ಕೊಂಡು ಹೋಗಿದ್ ನೋಡಿ ಇನ್ನೆಲ್ಲರೂ ನಡ್ಕೊಂಡ್ ಬರ್ತಾರೆ, ಕರೆಕ್ಟಾ? ಸೊ ಅದೇನಾಗುತ್ತೆ, ಆ ಒಂದು ಪರ್ಸನ್ ಇಂದ ಒಂದು ಫೀಲಿಂಗ್ಸು ಅಥವಾ ಒಪಿನಿಯನ್ಸ್, ಆಕ್ಟ್ಸ್ ಏನಿದೆ ಅದು ಬೇರೆಯವ್ರನ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ಎಲ್ಲಿ ಜಗಳ ಆಡ್ತಿದ್ದಾರೆ, ಎಲ್ಲರೂ ಇವ್ರ ಕಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಡಿಸ್ಪ್ಲೇಡ್ of suppressed feelings which can take a violent form sometimes. ಅಂದ್ರೆ ಏನರ್ಥ ಮಕ್ಕಳೇ? ಒಂದು ನಮ್ಮ ಪರ್ಸನಲ್ ಲೈಫಲ್ಲಿ ನಾವು ಯಾವ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ತೀವಿ, ತೋರಿಸ್ಕೊಳ್ಳಲ್ವೋ, ಆ ಫೀಲಿಂಗ್ಸ್ ಎಲ್ಲ ಆಚೆ ಬರೋ ಪಾಸಿಬಿಲಿಟಿ ಇರುತ್ತೆ ಒಂದು ಮಾಬಲ್ಲಿ, ಅರ್ಥ ಆಯ್ತಾ? ಸೊ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಒಂದು ಮಾಬಲ್ಲಿ. ಅದು ಒಂದು ಒಳ್ಳೆ ನೇಚರ್ ಆಫ್ ಅ ಮಾಬ್ ಅಂತ ನಾವು ಹೇಳ್ಬೋದು, ಅಥವಾ ಒಂದು ನೇಚರ್ ಆಫ್ ಅ ಮಾಬ್ ಅಂತ ಕೂಡ ಹೇಳ್ಬೋದು. ಸೊ ಇದರ ಜೊತೆಗೆ ಮಕ್ಕಳೇ, ಮಾಬ್ ಇಂದ ನಾವು ಹೇಗೆ ಇನ್ಫ್ಲೂಯೆನ್ಸ್ ಆಗ್ತೀವಿ ಅಂತ ನೋಡೋಣ ಬನ್ನಿ. ಇವಾಗ ನೇಚರ್ ನೋಡಿದ್ವಿ, ಇವಾಗ ಇನ್ಫ್ಲೂಯೆನ್ಸ್ ಆಫ್ ಅ ಮಾಬ್ ನೋಡೋಣ. ವೆನ್ ದ ಕಲೆಕ್ಟಿವ್ ಬಿಹೇವಿಯರ್ ಗೋಸ್ ಟು ಎನ್ ಎಕ್ಸ್ಟ್ರೀಮ್, ಈ ಕಲೆಕ್ಟಿವ್ ಬಿಹೇವಿಯರ್ ಆಫ್ ಅ ಮಾಬ್ ಯಾವಾಗ ಎಕ್ಸ್ಟ್ರೀಮ್ಗೆ ಹೋಗುತ್ತೆ, ಇಟ್ ಬಿಕಮ್ಸ್ ನೆಸೆಸರಿ ಟು ಯೂಸ್ ಪೊಲೀಸ್ ಫೋರ್ಸ್, ಸೆಕ್ಯೂರಿಟಿ ಫೋರ್ಸಸ್, ಮಿಲಿಟರಿ ಹೆಲ್ಪ್ ಎಕ್ಸೆಟ್ರಾ. ಇದೇನಿದೆ ಅದು ನಾರ್ಮಲಿ ಅಷ್ಟು ವಾಯ್ಲೆಂಟ್ ಅಲ್ಲ, ಬಟ್ ಇಟ್ ಕ್ಯಾನ್ ಟೇಕ್ ಅ ವಾಯ್ಲೆಂಟ್ ಫಾರ್ಮ್, ಆಯ್ತಾ? ಅದು ಎಕ್ಸ್ಟ್ರೀಮ್ ಆದಾಗ ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಬೇಕಾಗಿರೋ ಚಾನ್ಸಸ್ ಬರುತ್ತೆ. ಯಾವುದು? ಪೊಲೀಸ್ ಫೋರ್ಸು, ಸೆಕ್ಯೂರಿಟಿ ಫೋರ್ಸಸ್ಸು, ಮಿಲಿಟರಿ ಹೆಲ್ಪ್, ಅದೆಲ್ಲ ಬಂದು ಸ್ಟಾಪ್ ಮಾಡಬೇಕಾಗಿರೋದು ಆಗತ್ತೆ, ಆಯ್ತಾ? ಸೊ ಇದೇ ಮಾಬಿನ ಇನ್ಫ್ಲೂಯೆನ್ಸು. Sometimes they express the frustration towards the working of social organization. ಈ ಮಾಬ್ಗಳು ಏನಿದೆ ಮಕ್ಕಳೇ, ಒಂದೊಂದು ಸತಿ ಡಿಫ್ರೆಂಟ್ ಸೋಷಿಯಲ್ ಆರ್ಗನೈಸೇಷನ್ ಇದೆಯಲ್ಲ, ಅವ್ರ ಕಡೆ ಇರುವಂತಹ ಫ್ರಸ್ಟ್ರೇಷನ್ಸ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ, ಆಯ್ತಾ? ಅದು ಒಂದು. ಇನ್ನೊಂದು, ದೇ ರೆಪ್ರೆಸೆಂಟ್ ದ ಪೀಪಲ್ಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ದ ಗವರ್ಮೆಂಟ್ ಪ್ರಾಜೆಕ್ಟ್ಸ್, ಆಟಿಟ್ಯೂಡ್ಸ್ ಆ್ಯಂಡ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್. ನಾ ಹೇಳಿದ್ನಲ್ಲ, ನೀವು ಒಬ್ಬರೇ ಇದ್ದಾಗ ಒಂದಿಷ್ಟು ಫೀಲಿಂಗ್ಸ್ನ ಹೇಗೆ ಸಪ್ರೆಸ್ ಮಾಡಿರ್ತೀರಾ, ಆ ಮಾಬಲ್ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ. ಅದರಿಂದ ಏನಾಗುತ್ತೆ, ಸುಮಾರು ರೀತಿಯಾದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ನಾವು ಹೇಗೆ ಆಸ್ ಅ ಪರ್ಸನ್ ಹೋಲ್ಡ್ ಮಾಡ್ತೀವಿ, ಅದಲ್ಲಿ ನಾವು ಮಾಬಲ್ ಎಕ್ಸ್ಪ್ರೆಸ್ ಮಾಡ್ತೀವಿ ಟುವರ್ಡ್ಸ್ ವಾಟ್? ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಆಟಿಟ್ಯೂಡ್ಸು ಮತ್ತು ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಕೂಡ, ಆಯ್ತಾ? ಸೊ ಇದು ಏನಿದೆ ಅದು ನಮ್ಮ ಇನ್ಫ್ಲೂಯೆನ್ಸ್ ಆಫ್ ಅ ಮಾಬ್. So uncontrolled acts of members of a mob often indicate the shortcomings of the society. So ಏನಾಗುತ್ತೆ, ಈ ಮಾಬ್ ತುಂಬಾ ಎಕ್ಸ್ಟ್ರೀಮ್ಗೆ ಹೋದಾಗ ಅನ್ಕಂಟ್ರೋಲ್ ಬಿಹೇವಿಯರ್ ಆಗ್ಬಿಡುತ್ತೆ. ಈ ಅನ್ಕಂಟ್ರೋಲ್ ಬಿಹೇವಿಯರು ನಮ್ಮ ಸೊಸೈಟಿನ ಶಾರ್ಟ್ ಕಮಿಂಗ್ಸ್ನ ಡಿಪಿಕ್ಟ್ ಮಾಡುತ್ತೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡಿರಿ. ಇವಾಗ ನೆಕ್ಸ್ಟ್ ಮಾಬ್ಸ್ ಬಗ್ಗೆ ಕಲ್ತ್ವಿ, ರೈಟ್ಸ್ ಬಗ್ಗೆ ನೋಡೋಣ. ಮಾಬ್ಸ್ಗೂ ರೈಟ್ಸ್ಗೂ ಏನ್ ಮೇಜರ್ ಡಿಫ್ರೆನ್ಸ್ ಮಕ್ಕಳೇ? ಈ ಪಿಕ್ಚರ್ ನೋಡಿ ನಿಮಗೆ ಗೊತ್ತಾಗತ್ತೆ. ಬೆಂಕಿ ಸುಡ್ತಾ ಇದೆ, ಜನಗಳಿಗೆ ಏಟ್ ಬೀಳ್ತಾ ಇದೆ, ಅಳ್ತಾ ಇದ್ದಾರೆ, ಸುಟ್ಟೋಗಿದ್ದಾರೆ ಜನಗಳು, ಜಗಳ ಆಡ್ತಾ ಇದ್ದಾರೆ, ಅಂಡ್ ವಾಯ್ಲೆಂಟ್ ಫಾರ್ಮಲ್ ಜಗಳ ಆಡ್ತಾ ಇದ್ದಾರೆ. ಅದು ತುಂಬಾ ಮುಖ್ಯ. ಅಂಡ್ ಇದು ಒಂದು ದೊಡ್ಡ ಡಿಫ್ರೆನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇದರ ಮೀನಿಂಗ್ ಏನು? ರೈಟ್ಸ್ ಆರ್ ಅನ್ ಅದರ್ ಟೈಪ್ ಆಫ್ ಮಾಬ್ ಬಿಹೇವಿಯರ್. ಮಾಬ್ ಬಿಹೇವಿಯರ್ ಅಲ್ಲಿ ಇದು ಒಂದು ಟೈಪ್ ಅಂತ ನಾವು ಹೇಳ್ಬೋದು. ವೈಲೆಂಟ್ ಅಂಡ್ ಡಿಸ್ಟ್ರಕ್ಟಿವ್ ನೇಚರ್ ಆಫ್ ಮಾಬ್ ಬಿಹೇವಿಯರ್ ಇಸ್ ಕಾಲ್ಡ್ ರೈಟ್ಸ್. ನಾ ಹೇಳಿದ್ನಲ್ಲ, ಎಕ್ಸ್ಟ್ರೀಮ್ ಫಾರ್ಮ್ಸ್ ಹೋಗುತ್ತೆ. ಆ ಎಕ್ಸ್ಟ್ರೀಮ್ ಫಾರ್ಮ್ಸ್ ಅಲ್ಲಿ ಏನಾಗುತ್ತೆ,
ವೈಲೆಂಟ್ ಮತ್ತೆ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಬರುತ್ತೆ ಆಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಒಂದು ಆಟೋ ಆಗಿರ್ಲಿ, ಟ್ರಕ್ಕು, ಅದನ್ನೆಲ್ಲ ಸುಡ್ತಾ ಇದ್ದಾರೆ. ಸೊ ಇದು ಡಿಸ್ಟ್ರಕ್ಟಿವ್ ಅಲ್ವಾ ಮಕ್ಕಳೇ. ಅಂಡ್ ವಾಯ್ಲೆಂಟ್, ಇದರಿಂದ ಜನಗಳಿಗೆ ಹರ್ಟ್ ಕೂಡ ಆಗ್ಬೋದು. ಜನ ಹತ್ರ ಅಲ್ಲ, ಪ್ರಾಣಿ ಪಕ್ಷಿ, ನಮ್ಮ ಎನ್ವೈರ್ಮೆಂಟ್ ಕೂಡ ಹರ್ಟ್ ಆಗ್ಬೋದಲ್ವಾ. ಸೊ ಅದನ್ನ ನಾವೇನಂತೀವಿ, ರಯಟ್ಸ್ ಅಂತ ಕರಿತೀವಿ. ನಮ್ಮ ಹಿಸ್ಟ್ರಿಲಿ ಸುಮಾರು ರೀತಿಯಾದ ರೈಟ್ಸ್ ಕೂಡ ನಡೆದಿದೆ ಆಯ್ತಾ. ಸೊ ಅದನ್ನ ನೀವು ಜಾಸ್ತಿ ತಿಳ್ಕೊಬೇಕು ಅಂದ್ರೆ ಖಂಡಿತ ನೀವು ಹೋಗಿ ರಿಸರ್ಚ್ ಮಾಡಿ, ನಿಮ್ಗೆ ಸುಮಾರು ರೀತಿಯಾದ ರೈಟ್ಸ್ ಕೂಡ ಕಾಣುತ್ತೆ. ಅಂಡ್ ಎಷ್ಟು ತಪ್ಪಾಗಿರುತ್ತೆ ಆ ಬಿಹೇವಿಯರು ಅಂಡ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಸೊಸೈಟಿನ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಒಂದು ನೇಚರ್ ಆಫ್ ಅ ರಯಟ್ ಅಂದ್ರೆ ಏನೇನು, ನೋ ಯೂನಿಟಿ. ಒಂದು ರಯಟ್ ನಡೆಯುವಾಗ ಅಲ್ಲಿರೋ ಜನಗಳ ಮಧ್ಯೆ ಯಾವುದೇ ರೀತಿಯಾದ ಯೂನಿಟಿ ಇರಲ್ಲ. ಸುಮ್ಮನೆ ಜನಗಳು ಹೊಡೆದಾಡ್ತಾ ಇರ್ತಾರೆ, ಅಲ್ಲಿ ಸುಡ್ತಾ ಇರ್ತಾರೆ, ಡಿಸ್ಟ್ರಕ್ಟಿವ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಮುಂದೆ ನೋಡ ಬನ್ನಿ, ಎಂಡ್ ಆಟ್ ಅ ಪರ್ಟಿಕ್ಯುಲರ್ ಸ್ಟೇಜ್. ರಯಟ್ ನಡೀತಾನೇ ಇರತ್ತಾ? ಇಲ್ಲ, ಅವ್ರಿಗೂ ಸುಸ್ತಾಗತ್ತೆ, ಈ ಜನಗಳು ಹೋರಾಡೋದನ್ನ ಕೂಡ ನಿಲ್ಲಿಸ್ಬಿಡ್ತಾರೆ ಆಯ್ತಾ. ಸೊ ಇಟ್ ಹ್ಯಾಸ್ ಅನ್ ಎಂಡ್ ಸ್ಟೇಜ್, ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಎಂಡ್ ಆಗ್ಬಿಡುತ್ತೆ. ಚಾಲೆಂಜ್ ಫಾರ್ ಲಾ ಅಂಡ್ ಆರ್ಡರ್. ಸೊ ಇದಾದಾಗ ಏನಾಗುತ್ತೆ, ಅವ್ರನ್ನ ಕಂಟ್ರೋಲ್ ಮಾಡೋದೇ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅಷ್ಟು ಜನಗಳು ಅಲ್ಲಿ ಸುಡ್ತಾ ಇರ್ತಾರೆ, ಆಮೇಲೆ ಒಂದು ಡಿಸ್ಟ್ರಕ್ಟಿವ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ನಮ್ಮ ಲಾ ಅಂಡ್ ಆರ್ಡರ್ಗೆ ಅದೊಂದು ಚಾಲೆಂಜ್ ಆಗ್ಬಿಡುತ್ತೆ ಆ ಪರ್ಟಿಕ್ಯುಲರ್ ರಯಟ್ ಸಿಚುಯೇಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಇದಕ್ಕೆ ಯಾವ್ದಾದ್ರು ಗುರಿ ಇರತ್ತಾ? ಏನು ಗುರಿ ಇರಲ್ಲ, ಏಮ್ ಅನ್ನೋದೇ ಇರಲ್ಲ ಇದಕ್ಕೆ. ಲಾಸ್ ಆಫ್ ಪ್ರಾಪರ್ಟಿ ಅಂಡ್ ಲೈಫ್ಸ್. ನಾನು ಆ ಇಮೇಜ್ ತೋರಿಸಿದ್ನಲ್ಲ ನಿಮ್ಗೆ, ಅಲ್ಲಿ ನೋಡಿದ್ರಲ್ಲ ಎಷ್ಟು ಬೆಂಕಿ ಸುಡ್ತಾ ಇದೆ, ಅದರಿಂದ ಏನಾಗುತ್ತೆ, ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಮತ್ತೆ ಜೀವನಗಳು ಕೂಡ ಎಂಡ್ ಆಗ್ಬಿಡುತ್ತೆ. ಎಷ್ಟೊಂದು ಜನ ಸಾಯ್ತಾರೆ ಒಂದು ರಯಟ್ ಅಲ್ಲಿ. ಇಟ್ ಡೆಸ್ಟ್ರಾಯ್ಸ್ ಎವ್ರಿಥಿಂಗ್ ಮಕ್ಕಳೇ. ನಿಮ್ಮ ಮಧ್ಯ ಇರುವಂತಹ ಒಂದು ಯೂನಿಟಿ ಆಗಿರ್ಲಿ, ಜನಗಳು ಒಂದು ಬೆಳವಣಿಗೆ ಕಡೆ ನಡೀತಿರ್ತಾರೆ, ಅದು ಸ್ಟಾಪ್ ಆಗ್ಬಿಡುತ್ತೆ, ನಮ್ಮ ಸೊಸೈಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯಾವುದೇ ರೀತಿಯಾದ ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ ನಮ್ಮ ರಯಟ್ಸ್ದು. ಅರ್ಥ ಆಯ್ತಾ? ಅದ್ರ ನೇಚರ್ ಏನಿದೆ ಅದು ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ಬಿಡತ್ತೆ. ಇವಾಗ ಟೈಪ್ಸ್ ಆಫ್ ರಯಟ್ಸ್ ಅಂತ ಇದೆ ಆಯ್ತಾ. ಸೊ ನಾವು ನಮ್ಮ ಹಿಸ್ಟ್ರಿಲಿ ನೋಡಿದ್ರೆ ಕಮ್ಯುನಲ್ ರಯಟ್ಸ್ ಏನಿದೆ ಅದು ತುಂಬಾ ಆಗಿದೆ. ಅರ್ಥ ಆಯ್ತಾ? ಒಂದು ರಿಲಿಜನ್ ಅಗೇನ್ಸ್ಟ್ ಇನ್ನೊಂದು ರಿಲಿಜನ್ ಇಲ್ಲದು, ಅವರು ಮಧ್ಯಾಹ್ನ ಗಲಾಟೆಗಳಾಗೋದು, ರಯಟ್ಸ್ ತುಂಬಾ ರೀತಿಯಾದ ನಡೆದಿದೆ. ಸೊ ನಾ ಹೇಳ್ದಂಗೆ ಕಮ್ಯುನಲ್ ಕ್ಲಾಶಸ್ ಆಯ್ತಾ, ಒಂದು ರಿಲಿಜನ್ ಇನ್ನೊಂದು ರಿಲಿಜನ್ ಮಧ್ಯ ಇರುವಂತಹ ಕ್ಲಾಶ್ ರಯಟ್ಸ್ ಮೂಲಕ ಸುಮಾರು ಸತಿ ತೋರಿಸ್ಕೊಂಡಿದೆ. ಆಮೇಲೆ ಫೈಟ್ಸ್ ನಡೆದಾಗ ಈ ತರ ಒಂದು ವೈಲೆಂಟ್ ಬಿಹೇವಿಯರ್ ತಗೊಳ್ಳೋದು ಅಥವಾ ಡಿಸ್ಟ್ರಕ್ಟಿವ್ ಬಿಹೇವಿಯರ್ಗಳು ಜಾಸ್ತಿ ಸತಿ ನೋಡಿದೀವಿ ನಾವು, ಅದನ್ನು ನಾವು ರಯಟ್ ಅಂತ ಹೇಳ್ಬೋದು. ಆಮೇಲೆ ಗ್ರೂಪ್ ಕ್ಲಾಶಸ್ ಆಯ್ತಾ. ಸೊ ನಾವು ರೀಜನಲಿಸಮ್ ಅಂತ ನಾವೇನ್ ನೋಡ್ತೀವಿ ಆಯ್ತಾ, ಒಂದು ರೀಜನ್ ಇನ್ನೊಂದು ರೀಜನ್ ಅಗೇನ್ಸ್ಟ್ ಜಗಳ ಆಡೋದು, ಈ ತರ ಬೆಂಕಿ ಸುಡೋದು, ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದು, ಅದೆಲ್ಲ ನಮ್ಮ ಗ್ರೂಪ್ ಕ್ಲಾಶಸ್ ಕೆಳಗೆ ಬರುತ್ತೆ. ಅದು ಒಂದು ರೀತಿಯಾದ ರಯಟ್ಸ್ ಕೂಡ. ಇಲ್ಲಿ ನೋಡ್ತೀರಲ್ಲ ಎಷ್ಟು ಡಿಸ್ಟ್ರಕ್ಟಿವ್ ಆಗಿದೆ, ಎಷ್ಟು ಜನ ಸಾಯ್ತಾರೆ ನಮ್ಮ ರಯಟ್ಸ್ ಅಲ್ಲಿ, ಎಷ್ಟು ಪ್ರಾಪರ್ಟಿ ಡ್ಯಾಮೇಜ್ ಕೂಡ ಆಗತ್ತೆ. ಸೊ ವೇರ್ ಡಸ್ ರಯಟ್ಸ್ ಅಕರ್? ಮೋಸ್ಟ್ಲಿ ಮಕ್ಕಳೇ ನಮ್ಮ ರಯಟ್ಸ್ ಏನಿದೆ ಅದು ಟೌನ್ಸ್ ಮತ್ತೆ ಸಿಟೀಸ್ ಅಲ್ಲಿ ಆಗುತ್ತೆ. ಆಮೇಲೆ ರಯಟ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಮೈಂಡ್ ಆಫ್ ಅಫಿಷಿಯಲ್ಸ್, ಬೈ ಪೊಲೀಸ್ ಅಂಡ್ ಸೆಕ್ಯೂರಿಟಿ ಫೋರ್ಸಸ್ ಅಂಡ್ ಲಾ. ಸೊ ಈ ರಯಟ್ಸ್ ಏನಿದೆ, ನಾ ಹೇಳಿದ್ನಲ್ಲ, ಒಂದು ಚಾಲೆಂಜ್ ಏನಂದ್ರೆ ಲಾ ಅಂಡ್ ಆರ್ಡರ್ಗೆ ಇದು ಒಂದು ದೊಡ್ಡ ಚಾಲೆಂಜ್ ಆಯ್ತಾ. ಬಟ್ ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಸು, ನಮ್ಮ ಪೊಲೀಸ್ ಮೆನ್ ಏನಿದ್ದಾರೆ, ಆಮೇಲೆ ಲಾ ಏನಿದೆ, ರಯಟ್ಸ್ನ ಸ್ಟಾಪ್ ಮಾಡಕ್ ಕೂಡ ಹೆಲ್ಪ್ ಮಾಡ್ತಾರೆ. ಅಂಡ್ ಪಾಸಿಬಿಲಿಟಿ ಕೂಡ ಇದೆ, ಅವರೇ ಕಂಟ್ರೋಲ್ ಮಾಡಕ್ ಚಾನ್ಸ್ ಇರೋದಿದು. ಬಿಕಾಸ್ ನಾನು ನೀವು ಹೋಗಿ ಹೇಳಿದ್ರೆ ನಿಲ್ಲಲ್ಲ ಅಲ್ಲ. ಸೊ ಎಕ್ಸ್ಟರ್ನಲಿ ಒಂದು ಫೋರ್ಸ್ ಬಂದ್ರೇನೆ ಈ ರಯಟ್ಸ್ನ ಸ್ಟಾಪ್ ಮಾಡ್ಬೋದು. ಸೊ ಇವಾಗ ತನಕ ನಾವು ಕಲೆಕ್ಟಿವ್ ಬಿಹೇವಿಯರ್ ಮತ್ತೆ ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ನ ಕವರ್ ಮಾಡಿದೀವಿ. ಮುಂದೆ ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಮೂವ್ಮೆಂಟ್ಸ್ನ ನೋಡೋಣ. ಅರ್ಥ ಆಯ್ತಾ? ಸೊ ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೂಡ ನೋಡೋಣ. ಬಟ್ ಇವಾಗ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಮೂವ್ಮೆಂಟ್ಸ್ ಅಂದ್ರೆ ಏನು? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಮೂವ್ಮೆಂಟ್ ಅಂತೀವಲ್ವಾ ನಾನು ಜನರಲ್ ಟರ್ಮ್ ಅಲ್ಲಿ. ಇದಲ್ಲಿ ಏನಂದ್ರೆ ಒಂದು ಸಿಚುಯೇಷನ್ ಇಂದ ಇನ್ನೊಂದು ಸಿಚುಯೇಷನ್ ಹೋಗೋದಕ್ಕೆ ಆ ಚೇಂಜ್ ಏನಿದೆ ನೋಡಿ, ಅದು ಪಾಸಿಟಿವ್ ಚೇಂಜ್ ಕಡೆಗೆ ಡೈರೆಕ್ಟ್ ಆಗಿರುತ್ತೆ, ಅದು ಈ ಮೂವ್ಮೆಂಟು. ಅರ್ಥ ಆಯ್ತಾ? ಅಂದ್ರೆ ನೀನ್ ಇಲ್ಲಿಂದ ಇಲ್ಲಿ ಹೋಗೋದಕ್ಕೆ ಅಲ್ಲ ಈ ಮೂವ್ಮೆಂಟು, ಬಟ್ ಸೋಷಿಯಲ್ ಚೇಂಜ್ ಕಡೆಗೆ ಡೈರೆಕ್ಟ್ ಆಗಿರುವಂತಹ ಮೂವ್ಮೆಂಟ್ಸ್ನೇ ಇದನ್ನ ಹೇಳೋದು. ಆಯ್ತಾ? ಸೊ ಇದರ ಮೀನಿಂಗ್ ಏನು ಮಕ್ಕಳೇ? When collective behavior is organized and directed towards a specific goal. ಒಂದು ಕಲೆಕ್ಟಿವ್ ಬಿಹೇವಿಯರು ಯಾವಾಗ ಒಂದು ಸ್ಪೆಸಿಫಿಕ್ ಗೋಲ್ ಕಡೆಗೆ ಡೈರೆಕ್ಟ್ ಆಗಿರುತ್ತೆ
and aims to bring a social change. ನಾ ಹೇಳ್ದಂಗೆ ಆ ಮೂವ್ಮೆಂಟ್ ಏನಿದೆ ಒಂದು ಸೋಷಿಯಲ್ ಚೇಂಜ್ ಕಡೆಗೆ ನಡೀತಿದೆ, ಆವಾಗ ಅದನ್ನ ಮೂವ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇವಾಗ ನೋಡೋಣ ಬನ್ನಿ. ಮೆನಿ ಸಚ್ ಮೂವ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಸುಮಾರು ಮೂವ್ಮೆಂಟ್ಸ್ ಈ ತರ ನಡೆದಿದೆ. ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಕ್ಯಾನ್ ಬಿ ಗಿವನ್ ಆಸ್ ಎನ್ ಎಕ್ಸಾಂಪಲ್. ಸೊ ಈ ಲೆಸನ್ ಅಲ್ಲಿ ನಾವು ನೋಡುವಂತಹ ಮೂವ್ಮೆಂಟ್ಸ್ ಎಲ್ಲ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್. ಬಟ್ ಅದೇ ಇಲ್ಲ, ಸುಮಾರು ರೀತಿಯಾದ ಮೂವ್ಮೆಂಟ್ಸ್ ನಾವು ನೋಡಿದೀವಿ ನಮ್ಮ ಭಾರತ ದೇಶದಲ್ಲಿ. ನಿಮಗೆ ಜಾಸ್ತಿ ತಿಳ್ಕೊಬೇಕು ಅಂದ್ರೆ ಖಂಡಿತ ಅದ್ರ ಬಗ್ಗೆ ಓದಿ, ತುಂಬಾ ನಿಮ್ಗೆ ಒಂದು ರೀತಿಯಾದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಬಟ್ ಈ ಲೆಸನ್ ಅಲ್ಲಿ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ನ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಹೇಗೆ ಈ ಮೂವ್ಮೆಂಟ್ಸು ಒಂದು ರೀತಿಯಾದ ಸೋಷಿಯಲ್ ಚೇಂಜ್ ತರಕ್ಕೆ ಹೆಲ್ಪ್ ಆಯ್ತು. ನಡೀರಿ, ಇವಾಗ ನಾನು ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಅಂತ ಹೇಳಿದಾಗ ಯಾವ್ದ್ರ ಕಡೆಗೆ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ನಡೆದಿದೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಗೇನ್ಸ್ಟ್ ನಡೆದಿರುವಂತಹ ಒಂದು ಮೂವ್ಮೆಂಟ್ಸ್ ನ ನಾವು ಇವಾಗ ಡಿಸ್ಕಸ್ ಮಾಡ್ತೀವಿ. ಸೊ ಅದರ ಮುಂಚೆ ಮಕ್ಕಳೇ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಏನಿದೆ ಅದರ ಅರ್ಥ ಏನು? ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ನಾವು ಹೇಳ್ಬೋದು. ದ ಸಾಯಿಲ್, ಏರ್, ವಾಟರ್ ಅಂಡ್ ಬಯೋಸ್ಫಿಯರ್ ಅರೌಂಡ್ ಇಸ್ ಗೆಟಿಂಗ್ ಪೊಲ್ಯೂಟೆಡ್ ವಿತ್ ಟಾಕ್ಸಿನ್ಸ್ ಆ್ಯಂಡ್ ಕೆಮಿಕಲ್ಸ್ ಇಸ್ ಕಾಲ್ಡ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ನಾವು ಯಾವಾಗ ನಮ್ಮ ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟ್ಗೆ ಕಂಪ್ಲೀಟ್ ಆಗಿ ಟಾಕ್ಸಿನ್ಸು ಮತ್ತೆ ಕೆಮಿಕಲ್ಸ್ ಎಲ್ಲ ಹಾಕಿ ಹಾರ್ಮ್ ಮಾಡ್ತಿದ್ದೀವಲ್ಲ, ಯಾವ್ದ್ಯಾವುದು ಎನ್ವೈರನ್ಮೆಂಟ್ ಅಂದರೆ ನಮ್ಮ ಸಾಯಿಲು, ಏರು, ವಾಟರು, ಬಯೋಸ್ಫಿಯರ್ ಟೋಟಲಿ ಅದನ್ನ ಮಾಡ್ತಿದ್ದೀವಲ್ಲ, ಅದನ್ನ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಸೊ ಡೆವಲಪ್ಡ್ ಅಂಡ್ ಡೆವಲಪಿಂಗ್ nations exploit natural resources in an aggressive manner. ಇದು ಬರೀ ಡೆವಲಪಿಂಗ್ ನೇಷನ್ಸ್ ಮಾಡ್ತಿದೆ ಅಂತ ಹೇಳಕ್ಕಾಗಲ್ಲ. ಪ್ರತಿ ಮನುಷ್ಯ, ಈ ಪರ್ಟಿಕ್ಯುಲರ್ ಭೂಮಿ ಮೇಲೆ ಇರುವಂತಹ ಪ್ರತಿ ಮನುಷ್ಯ ಇದನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಬೋತ್ ಡೆವಲಪಿಂಗ್ ಅಂಡ್ ಡೆವಲಪ್ಡ್ ಕಂಟ್ರೀಸ್. ಸೊ ಮೊದಲನೇದಾಗಿ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಎಷ್ಟಿದೆ ಮಕ್ಕಳೇ? ಕಡಿಮೆ ಇದೆಯಾ ಪಾಪ್ಯುಲೇಷನ್? ಇಲ್ಲ. ಹೋಗ್ತಾ ಹೋಗ್ತಾ ಮೆಡಿಸಿನ್ ಅಲ್ಲಿ ಒಂದು ರೀತಿಯಾದ ಬೆಳವಣಿಗೆ ನಾವು ನೋಡಿದಾಗ ಜನಗಳು ಜಾಸ್ತಿ ಮಕ್ಕಳು ಹುಟ್ಟತಾ ಇದ್ದಾರೆ ಅಂಡ್ ಸಾಯೋದು ಕೂಡ ಕಡಿಮೆ ಆಗ್ತಿದೆ ಅಂಡ್ ಜಾಸ್ತಿ ವರ್ಷಗಳು ಬದುಕ್ತಾ ಹೋಗ್ತಿದೀವಿ. ಸೊ ಅದರಿಂದ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತಿದೆ, ನಮ್ಮ ಸಿಟೀಸು ಗ್ರೋತ್ ಜಾಸ್ತಿ ಆಗ್ತಿದೆ. ಸಾಕಷ್ಟು ಜನ ಸಿಟೀಸಿಗೆ ಬರ್ತಾ ಇದ್ದಾರೆ. ಅದ್ರ ರೀತಿಯಿಂದ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ. ಆ ಬೆಳವಣಿಗೆ ಆದಾಗ ಪ್ರಾಲಿಫರೇಷನ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ಅದು ಬಟ್ ನ್ಯಾಚುರಲ್ ಅಲ್ಲ ಮಕ್ಕಳೇ. ಒಂದು ಸಿಟಿಗೆ ಜನ ಬರೋವಾಗ ಕೆಲಸ ಮಾಡೋದಿಕ್ ಬೇಕು, ಸುಮಾರು ರೀತಿಯಾದ ಒಂದು ಬೆಳವಣಿಗೆನ ನಾವು ನೋಡ್ತೀವಿ. ಎಸ್ಪೆಷಲಿ ಇಂಡಸ್ಟ್ರೀಸ್ ಅಲ್ಲಿ ಹೋಗ್ತಾ ಹೋಗ್ತಾ ದ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ಇನ್ಕ್ರೀಸಿಂಗ್ ಅಂಡ್ ನಮ್ಮ ನೀಡ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಅದ್ರ ತಕ್ಕಂಗೆ ನಮ್ಮ ಇಂಡಸ್ಟ್ರೀಸ್ ಕೂಡ ಹೆಚ್ಚುತ್ತಾ ಹೋಗ್ತಾ ಇದೆ. ಇದು ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ 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 ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತೂ ನಾವು ಎಷ್ಟು ನೋಡ್ತಾ ಇದೀವಿ. ಅರ್ಥ ಆಯ್ತಾ? ಇವಾಗ ಮೊದಲನೇದಾಗಿ ಕಂಪ್ಯೂಟರ್ ಬಂತು, ಆಮೇಲೆ ಎಲ್ಲರೂ ಕಂಪ್ಯೂಟರ್ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ MS ಆಫೀಸ್ ಅಂತ ಬಂತು, ಗೂಗಲ್ ಬಂತು, ಇವಾಗ AI ಟೂಲ್ಸ್ ಕೂಡ ಇದೆ. ಅರ್ಥ ಆಯ್ತಾ? ಸೊ ಹೋಗ್ತಾ ಹೋಗ್ತಾ ಎವ್ರಿ ಡೇ ವಿ ಆರ್ ಸೀಯಿಂಗ್ ಅ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಆಯ್ತಾ? ಸೊ ಈ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇಂದ ಏನಾಗ್ತಿದೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆಯ್ತಾ? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ನಮ್ಮ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಗೆ ಆಡ್ ಆನ್ ಮಾಡ್ತಿದೆ. ಹೇಗೆ? ಫಾಸಿಲ್ ಫ್ಯೂಯಲ್ಸ್. ಅರ್ಥ ಆಯ್ತಾ? ಸೊ ಇದರಿಂದ ಅಲ್ಲ, ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಎಕ್ಸ್ಪ್ಯಾನ್ಷನ್ ಆಗ್ತಿರೋದ್ರಿಂದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಡಿಸ್ಟ್ರಾಯಿಂಗ್ ದ ಫಾರೆಸ್ಟ್ ಅಂಡ್ ಪೊಲ್ಯೂಟಿಂಗ್ ದಿ ಎನ್ವೈರನ್ಮೆಂಟ್. ಸೊ ಇದು ವಾಪಸ್ ಇಲ್ಲಿಗೆ ಹೋಗುತ್ತೆ. ಹ್ಯೂಮನ್ ಪಾಪ್ಯುಲೇಷನ್ ಹೆಚ್ಚಾದ್ರೆ ಸಿಟೀಸಿಗೆ ಬರ್ತಾರೆ, ಸಿಟೀಸಲ್ಲಿ ಜಾಗ ಸಾಕಾಗ್ತಿಲ್ಲ, ಸೊ ಸಿಟೀಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಏನ್ ಮಾಡ್ತಾ ಇದಾರೆ, ಆ ಕಡೆ ಈ ಕಡೆ ಇರುವಂತಹ ಫಾರೆಸ್ಟ್ ನೆಲ್ಲ ಕಡಿತಿದ್ದಾರೆ ಅಂಡ್ ಟ್ರೀಸು ಇಲ್ಲ, ಏನೂ ಇಲ್ಲ. ಸೊ ನಮ್ಮ ಒಂದು ಎನ್ವೈರನ್ಮೆಂಟ್ಗೆ ತುಂಬಾ ರೀತಿಯಾದ ಒಂದು ಡಿಸ್ಅಡ್ವಾಂಟೇಜ್ ಆಗ್ತಿದೆ, ಅದನ್ನ ನಾವು ಕೆಡಿಸ್ತಿದೀವಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಮಕ್ಕಳೇ, ನಾ ಹೇಳಿದ್ನಲ್ಲ ಹ್ಯೂಮನ್ ಪಾಪ್ಯುಲೇಷನ್ ಆದ ತಕ್ಷಣ ಇದು ಓದ್ಲಿಲ್ಲ, ನಾನು ಹೇಳ್ಬಿಡ್ತೀನಿ. ದ ಅನ್ಬ್ರಿಡಲ್ ಗ್ರೋತ್ ಆಫ್ ಸಿಟೀಸ್ ಅಂದ್ರೆ ಸ್ಟಾಪೇ ಮಾಡದೇ ಇರೋ ಹಾಗೆ ಒಂದು ಗ್ರೋತ್ ಏನಾಗುತ್ತೆ ಅದು. ಅರ್ಥ ಆಯ್ತಾ? ಸೊ ಅದನ್ನ ಕೂಡ ಓದ್ಬಿಟ್ಟೆ. ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಸೊ ಜ್ಞಾಪಕ ಇರುತ್ತೆ. ಸೊ ಈ ರೀತಿಲಿ ನಾವು ಅಗ್ರೆಸಿವ್ ಮ್ಯಾನರ್ ಅಲ್ಲಿ ನಮ್ಮ ಎನ್ವೈರನ್ಮೆಂಟ್ ನ ಪೊಲ್ಯೂಟ್ ಮಾಡ್ತಿದೀವಿ ಅಂತ ನಾವು ಹೇಳ್ಬೋದು, ಅಥವಾ ಎಕ್ಸ್ಪ್ಲಾಯ್ಟ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಸೊ ಇವಾಗ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಲ್ಲಿ ಮಕ್ಕಳೇ ಏನಿದೆ ಓದೋಣ ಬನ್ನಿ. ಮೆನಿ ಇಂಟೆಲೆಕ್ಚುಯಲ್ಸ್, environmentalists and others have expressed their apprehensions about the environmental pollution.
People have also realized the threat and are carrying out collective protests demanding environmental protection. So ಈ ಒಂದು ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಎನ್ವೈರನ್ಮೆಂಟಲಿಸ್ಟು, ಇಂಟೆಲೆಕ್ಚುಯಲ್ಸು ಮತ್ತೆ ಸುಮಾರು ಪೀಪಲ್ ಆಸ್ ಅ ಗ್ರೂಪ್ ಅಂದ್ರೆ ಕಲೆಕ್ಟಿವ್ ಪ್ರೊಟೆಸ್ಟ್ ಕಿನ ಮುಖಾಂತರ ಒಂದು ಎನ್ವೈರನ್ಮೆಂಟ್ ನ ಸೇವ್ ಮಾಡೋಕ್ಕೋಸ್ಕರ ಮೂವ್ಮೆಂಟ್ಸ್ ನ ನಡೆಸ್ತಾ ಇದ್ದಾರೆ. ಲೆಟ್ ಅಸ್ ಲರ್ನ್ ಇನ್ ಬ್ರೀಫ್ ಅಬೌಟ್ ಅ ಫ್ಯೂ ಆಫ್ ಸಚ್ ಮೂವ್ಮೆಂಟ್ಸ್. ಸೊ ಈ ಒಂದಿಷ್ಟು ಮೂವ್ಮೆಂಟ್ಸ್ ನ ಕಲ್ಯಾಣ ಬನ್ನಿ ಇವಾಗ. ಸೊ ಮೊದಲನೇದಾಗಿ ಮಕ್ಕಳೇ ಇಲ್ಲಿ ಒಂದು ಫೋಟೋ ನೋಡ್ತಿದ್ದೀರಲ್ಲ ನೀವು, ಇವಳೊಬ್ಳು ಸ್ಕೂಲ್ ಹುಡುಗಿ ಆಗಿದ್ಲು. ಸ್ಕೂಲ್ ಹುಡುಗಿ ಆದಾಗ ಇವಳ ಹೆಸರೇನು ಗ್ರೆಟಾ ಥೆನ್ಬರ್ಗ್ ಆಯ್ತಾ. ಸೊ ಅವಳು ಸ್ಕೂಲ್ಗೆ ಹೋಗೋವಾಗ ಅವಳು ಸ್ಕೂಲ್ ಟೀಚರ್ ಒಂದಿನ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳ್ಕೊಡ್ತಿರ್ತಾರೆ. ಅದನ್ನ ಇನ್ಸ್ಪೈರ್ ಆಗ್ಬಿಟ್ಟು ಆಕ್ಚುಲಿ ಸ್ಕೂಲ್ ಬಿಟ್ಬಿಟ್ಟು ತುಂಬಾ ರೀತಿಯಾದ ಪ್ರೊಟೆಸ್ಟ್ ಮಾಡಿದಾಳೆ ನಮ್ಮ ಎನ್ವೈರನ್ಮೆಂಟ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ, ಅರ್ಥ ಆಯ್ತಾ. ಅಂಡ್ ಇವತ್ತಿಗೂ ಕೂಡ ಅವಳು ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ನ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಅವಳು UN ಕೂಡ ರೆಪ್ರೆಸೆಂಟ್ ಮಾಡಿದಾಳೆ, ಅಂದ್ರೆ ಅಲ್ಲಿ ಹೋಗಿ ಮಾತಾಡಿದಾಳೆ. ಸೊ ಇದೆಲ್ಲ ಆಗಿದೆ. ಅಂಡ್ ಅಷ್ಟು ಒಂದು ಡೆಡಿಕೇಶನ್ ಇಂದ ನಮ್ಮ ಎನ್ವೈರನ್ಮೆಂಟಲ್ ಚೇಂಜ್ ಅಥವಾ ನಮ್ಮ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೋಸ್ಕರ ಹೋರಾಡ್ತಿದ್ದಾಳೆ, ಆಯ್ತಾ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅನ್ಕೊಳ್ಳಿ. ಸೊ ಮೊದಲನೇದಾಗಿ ಮಕ್ಕಳೇ ಇವಾಗ ನಾವು ಚಿಪ್ಕೋ ಮೂವ್ಮೆಂಟ್ ನ ನೋಡೋಣ. ಚಿಪ್ಕೋ ಅಂದ್ರೆ ಏನು? ಅಂಟ್ಕೊಳ್ಳೋದು, ಕರೆಕ್ಟಾ. ಅಂಟ್ಕೊಳ್ಳೋದನ್ನ ನಾವು ಚಿಪ್ಕೋ ಅಂತೀವಿ. ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ಸ್ ನ ಲೀಡರ್ಸ್ ಯಾರು ಮಕ್ಕಳೇ? ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ಮೊದಲನೇದಾಗಿ 1973 ನಡೆದಿದ್ದು ಶ್ರೀ ಸುಂದರ್ಲಾಲ್ ಬಹುಗುಣ ಮತ್ತೆ ಶ್ರೀ ಚಂಡಿ ಪ್ರಸಾದ್ ಭಟ್. ಸೊ ಯಾಕೆ ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ನಡೀತು? ಚಿಪ್ಕೋ ಮೂವ್ಮೆಂಟ್ ಯಾಕೆ ಸ್ಟಾರ್ಟ್ ಆಯ್ತು? ಅದರ ಕಾಸ್ ಏನು ಮಕ್ಕಳೇ? ದ ಗವರ್ಮೆಂಟ್ ಗೇವ್ ಪರ್ಮಿಷನ್ ಟು ಚಾಪ್ ಡೌನ್ ಸರ್ಟನ್ ಟ್ರೀಸ್ ಇನ್ ತೆಹರಿ ಘರ್ವಾಲ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್. ಸೊ ಈ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಏನಿದೆ ಸದ್ಯದಲ್ಲಿ ಅದು ಉತ್ತರಾಖಂಡ್ ಅಲ್ಲಿ ಇದೆ ಮಕ್ಕಳೇ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ UP ಅಂತ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ್ ಅಂತ ಕೊಟ್ಟಿರೋದ್ರಿಂದ ನೀವು ಅದನ್ನೇ ನಾಪ್ಕ ಇಟ್ಕೊಳ್ಳಿ, ಅದನ್ನೇ ಬರಿಬೇಕು ಎಕ್ಸಾಮ್ ಅಲ್ಲಿ, ಆಯ್ತಾ. ಬಟ್ ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಈ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಇವಾಗ ಉತ್ತರಾಖಂಡಿನ ಭಾಗವಾಗಿದೆ. ಸೊ ಏನಾಯ್ತು, ಗೌರ್ಮೆಂಟ್ ಪರ್ಮಿಷನ್ ಕೊಟ್ರು ಟ್ರೀಸ್ ನ ಚಾಪ್ ಡೌನ್ ಮಾಡೋದಕ್ಕೆ. ಅದಕ್ಕೆ ಈ ಜನಗಳು ಇನ್ಕ್ಲೂಡಿಂಗ್ ಇವರಿಬ್ರು ಲೀಡರ್ಶಿಪ್ ಅಂಡರ್ ದ ಲೀಡರ್ಶಿಪ್ ಆಫ್ ದೀಸ್ ಟು ಹೋಗ್ಬಿಟ್ಟು ಟ್ರೀಸ್ ನ ಹಗ್ ಮಾಡಿದ್ರು, ಆಯ್ತಾ. ಅದಕ್ಕೆ ಚಿಪ್ಕೋ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಇದರ ರಿಯಾಕ್ಷನ್ ಏನು? ದ ಪೀಪಲ್ ದೇರ್ ರಿಯಲೈಸ್ ದಟ್ ದೇರ್ ವಿಲ್ ಬಿ ಅ ಲಾಸ್ ಆಫ್ ಟ್ರೀಸ್. ಅಲ್ಲಿ ಇರುವಂತಹ ಜನಗಳು ಟ್ರೀಸ್ ನ ಲಾಸ್ ಆಗತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು. ಅಂಡ್ ದೇರ್ ಎನ್ವೈರನ್ಮೆಂಟ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ದೇ ಹಗ್ ದ ಟ್ರೀಸ್ ಅಂಡ್ ಹಾಲ್ಟೆಡ್ ದೇರ್ ಡಿಸ್ಟ್ರಕ್ಷನ್. ಅವ್ರಿಗೆ ಗೊತ್ತಾದಾಗ ಅವ್ರು ಟ್ರೀಸ್ ಚಾಪ್ ಡೌನ್ ಮಾಡ್ಬಿಡ್ತಾರೆ ಅಂತ ಹೋಗಿ ಟ್ರೀಸ್ ನ ಹಗ್ ಮಾಡಿದ್ರು. ಹಗ್ ಮಾಡಿ ನಿಂತಾಗ ಅದರಿಂದ ಏನಾಯ್ತು, ಅವರು ಡಿಸ್ಟ್ರಾಯ್ ಮಾಡಕ್ ಆಗ್ಲಿಲ್ಲ, ಅದನ್ನ ಚಾಪ್ ಡೌನ್ ಮಾಡಕ್ ಆಗ್ಲಿಲ್ಲ. ಸೊ ಇದು ಇದರ ರಿಸಲ್ಟ್ ಅಥವಾ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ರಿಸಲ್ಟ್ ಏನು? ದ ಪರ್ಮಿಷನ್ ಗಿವನ್ ಟು ಚಾಪ್ ಡೌನ್ ದ ಟ್ರೀಸ್ ವಾಸ್ ವಿಡ್ರಾನ್. ಈ ಮೂವ್ಮೆಂಟ್ ಇಂದ ಆ ಪರ್ಮಿಷನ್ ಏನ್ ಕೊಟ್ಟಿದ್ರು ಟ್ರೀಸ್ ನ ಕಡಿಯೋದಿಕ್ಕೆ ಅದು ವಿಡ್ರಾ ಆಗ್ಬಿಡ್ತು. ಸೊ ನೆಕ್ಸ್ಟ್ ಅಪ್ಪಿಕೋ ಮೂವ್ಮೆಂಟ್ ಮಕ್ಕಳೇ. ಚಿಪ್ಕೋ ಮೂವ್ಮೆಂಟ್ಗೆ ತುಂಬಾ ಸಿಮಿಲರ್ ಅಂತ ಹೇಳ್ಬೋದು. ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಮೂವ್ಮೆಂಟು. ಅಪ್ಪಿಕೋ ಮೂವ್ಮೆಂಟ್ ಅಂದ್ರೆ ಕರೆಕ್ಟ್ ತಿರ್ಗಾ ಹಗ್ ಮಾಡಿದೆ, ಅಪ್ಪಿಕೋ ಅಂದ್ರೆ ಹಗ್ಗು. ಸೊ 1983 ನಡೆದಿರುವಂತಹ ಒಂದು ಮೂವ್ಮೆಂಟ್ ಇದು. ಸೊ ಈ ಮೂವ್ಮೆಂಟ್ ನ ನಡೆಸಿದ್ದವರು ಫಾರ್ಮರ್ಸ್ ಆಫ್ ಸಲ್ಯಾನಿ ವಿಲೇಜ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಸೋಷಿಯಲ್ ಮೂವ್ಮೆಂಟ್ ಅಂತ ನಾವು ಹೇಳ್ಬೋದು. ಅಗೇನ್ಸ್ಟ್ ವಾಟ್ ಅಂತ ನೋಡೋಣ ಬನ್ನಿ ಇವಾಗ. ಸೊ ಕಾಸ್ ಏನು? ವೆನ್ ದ ಕಾಂಟ್ರಾಕ್ಟರ್ಸ್ ಕೇಮ್ ಟು ಕಟ್ ಡೌನ್ ಟ್ರೀಸ್ ಇನ್ ಕೆಲಾಸಿ ಫಾರೆಸ್ಟ್, ಆಯ್ತಾ. ಕೆಲಾಸಿ ಫಾರೆಸ್ಟ್ ಅಲ್ಲಿ ಯಾವಾಗ ಕಾಂಟ್ರಾಕ್ಟರ್ಸ್ ಬಂದು ಟ್ರೀಸ್ ನ ಕಡಿಯೋದಿಕ್ ನೋಡಿದ್ರು ಆವಾಗ ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ನಡೆದಿದ್ದು. ಸೊ ಏನ್ ಮಾಡಿದ್ರು ಈ ಫಾರ್ಮರ್ಸು? ಹೋಗಿ ಟ್ರೀನ ಹಗ್ ಮಾಡಿ ಟ್ರೀನ ಪ್ರೊಟೆಕ್ಟ್ ಮಾಡಿದ್ರು, ಆಯ್ತಾ. ಇದು ನಡೆದಿದ್ದು 1983 ಅಲ್ಲಿ ಮಕ್ಕಳೇ. ರಿಸಲ್ಟ್ ಏನು? The purpose of the farmers' protest was to stop the smuggling of trees. ಈ ಟ್ರೀ ಸ್ಮಗಲ್ ಆಗದಿರೋ ಹಾಗೆ ನೋಡ್ಕೊಳ್ಳೋದೆ ಇವರ ಒಂದು ಪರ್ಪಸ್ ಕೂಡ ಆಗಿತ್ತು. And develop awareness among the common people about the importance of growing trees and the importance of environment. So ಇದರ ಮೂಲಕ ಅವರು ನಮ್ಮ ಜನಗಳಿಗೆ ಒಂದು ಮೆಸೇಜ್ ನ ಕೂಡ ಕೊಡಕ್ಕೆ ಇಷ್ಟಪಟ್ಟರು. ಏನು? ಯಾಕೆ ನಮ್ಮ ಟ್ರೀಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂಡ್ ಯಾಕೆ ನಮ್ಮ ಎನ್ವೈರನ್ಮೆಂಟ್ ಇಂಪಾರ್ಟೆಂಟು ಅಂತ ಕೂಡ ಅವ್ರು ಒಂದು ಮೆಸೇಜ್ ನ ಕೊಟ್ರು. ನೆಕ್ಸ್ಟ್ ಬರುತ್ತೆ ಮಕ್ಕಳೇ
ಇವಾಗ ತನಕ ನಾವು ನೋಡಿರೋದು ಒಂದು ಫಾರೆಸ್ಟ್ ರಿಲೇಟೆಡ್ ಅಥವಾ ಟ್ರೀಸ್ ರಿಲೇಟೆಡ್. ಇನ್ ಮುಂದೆ 2 ಮೂಮೆಂಟ್ ನಾವೇನ್ ನೋಡ್ತೀವಿ ಅದು ನದಿಗೆ ರಿಲೇಟ್ ಆಗಿದೆ ಆಯ್ತಾ. ಸೊ ನೆಕ್ಸ್ಟ್ ನರ್ಮದಾ ಮೂಮೆಂಟ್. ನರ್ಮದಾ ಅಂದ್ರೆ ಏನು? ನದಿ ಅಲ್ವಾ, ನಮ್ಮ ರಿವರ್. ಸೊ ಅದು ನಿಮಗೆ ಗೊತ್ತಾಗುತ್ತೆ. ವಾಟ್ ಇಸ್ ನರ್ಮದಾ ಮೂಮೆಂಟ್ ಮಕ್ಕಳೇ? ಆನ್ ಅಜಿಟೇಷನ್ ವಾಸ್ ಲಾಂಚ್ಡ್ ಅಗೇನ್ಸ್ಟ್ the construction of dam across the Narmada river under Sardar Sarovar project in Gujarat. ಸೊ ಈ ಒಂದು ಡ್ಯಾಮ್ ಕಟ್ಟದ ಅಗೇನ್ಸ್ಟ್ ನಡೆದಿರುವಂತಹ ಒಂದು ಮೂಮೆಂಟ್ ಎಲ್ಲಿ? ಗುಜರಾತ್ ಅಲ್ಲಿ. ಸೊ ಈ ಪರ್ಟಿಕ್ಯುಲರ್ ಮೂಮೆಂಟ್ ಭಾಗದಿಂದ ಬರುವಂತಹ ಕ್ವೆಶನ್ಸ್ ಏನಂದ್ರೆ ಮಕ್ಕಳೇ, ಬೇಸಿಕ್ಲಿ ಈ ಪರ್ಟಿಕ್ಯುಲರ್ ಲೀಡರ್ ಯಾರು ಅಥವಾ ಎಲ್ಲಿ ನಡೆದಿದ್ದು ಆಯ್ತಾಯ್ತಾ. ಸೊ ನರ್ಮದಾ ಮೂಮೆಂಟ್ ನಡೆದಿದ್ದು ಅಗೇನ್ಸ್ಟ್ ದ construction of dam across Narmada river under Sardar Sarovar project in Gujarat. ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಇಂಪಾರ್ಟೆಂಟು. ಲೀಡರ್ಸ್ ಯಾರು? ಇದ್ರ ಬಗ್ಗೆ ಒಂದು MCQ ಕ್ವೆಶನ್ ಕೂಡ ಬಂದಿದೆ ನಿಮಗೆ, ನಾನು ಹೇಳ್ತೀನಿ. ಮೇಧಾ ಪಟ್ಕರ್ ಹಾಗೂ ಬಾಬಾ ಆಮ್ಟೆ, ಇವರಿಬ್ರು ತುಂಬಾ ಫೇಮಸ್ ಲೀಡರ್ಸ್ ಕೂಡ. ನಾವು ಮುಂಚೆ ಕೂಡ ಓದಿರ್ತೀವಿ, ನ್ಯೂಸಲ್ಲೆಲ್ಲ ಕೂಡ ನೋಡಿರ್ತೀವಿ. ಯಾವಾಗ ರಿಯಲೈಸ್ ಮಾಡಿದ್ರು ಮಾಬ್ that this has to be done? ಅದನ್ನ ನೋಡೋಣ ಬನ್ನಿ. With the construction of dam, there would be a large scale destruction of forest, damage to the environment and threats to many animal species. So ಈ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಆದ್ರೆ ನಮ್ಮ ಎನ್ವೈರನ್ಮೆಂಟ್ಗೆ ಎಷ್ಟು ಡಿಸ್ಟ್ರಕ್ಷನ್ ಆಗುತ್ತೆ. ಫಾರೆಸ್ಟ್ ಗಳೆಲ್ಲ ಕಡಿದು ಬಿಡ್ತಾರೆ, ಆಮೇಲೆ ಎಷ್ಟು ಆನಿಮಲ್ ಸ್ಪೀಸೀಸ್ ಸತ್ತೋಗ್ತಾರೆ. ಇದೇ ಆಗಿದ್ದು ನಮ್ಮ ಮಾಬ್ ರಿಯಲೈಸೇಷನ್ ಆಯ್ತಾ. ಇದರ ನೇಮ್ ಏನು? ಇದಕ್ಕೆ ಇನ್ನೊಂದು ಹೆಸರಿದೆ, ಇದನ್ನು ಎಕ್ಸಾಮ್ ಕೇಳಿದ್ದಾರೆ. ನರ್ಮದಾ ಬಚಾವ್ ಆಂದೋಲನ್, ಅಂದ್ರೆ ಸೇವ್ ನರ್ಮದಾ ಅಂತ ನಾವು ಅದನ್ನ ಇದು ಮಾಡ್ಬೋದು. ಆಂದೋಲನ್ ಅಂದ್ರೆ ನಮ್ಮ ಒಂದು ಹೋರಾಟ ಅಂತ ನಾವು ಹೇಳ್ಬೋದು ಆಯ್ತಾ. ನರ್ಮದಾ ಬಚಾವ್ ಆಂದೋಲನ್, ಅರ್ಥ ಆಯ್ತಾ. ಇದು ಇದರ ಇನ್ನೊಂದು ಹೆಸರು ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಆಯ್ತಾ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ನಡೆದಿರೋದು ನಮ್ಮ ಕೇರಳ ಅಲ್ಲಿ, ಅರ್ಥ ಆಯ್ತಾ. ನೋಡೋಣ ಬನ್ನಿ ಏನಿದು. ನಾ ಹೇಳ್ದಂಗೆ ಪಾಲ್ಘಾಟ್ ತಾಲೂಕಲ್ಲಿ ಕೇರಳ ಅಲ್ಲಿ ನಡೆದಿದ್ದು ಈ ಪರ್ಟಿಕ್ಯುಲರ್ ಮೂವ್ಮೆಂಟು. ಲೀಡರ್ಸ್ ಯಾರು? ಸೊ ಈ ಪರ್ಟಿಕ್ಯುಲರ್ ಮೂವ್ಮೆಂಟಿನ ಲೀಡರ್ಸ್ ಯಾರು ಮಕ್ಕಳೇ? ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ರೆ ಆನ್ಸರ್ ಎಲ್ಲೂ ಕೇರಳ ಅಂತ ಇರುತ್ತೆ. ನೋಡೋಣ ಬನ್ನಿ. ಕೇರಳ ಸಾಹಿತ್ಯ ಪರಿಷತ್ ಅಂದ್ರೆ ಲಿಟ್ರರಿ ಗ್ರೂಪ್ ಅಂತ ನಾವು ಹೇಳ್ಬೋದು, ಸಾಹಿತ್ಯ ಕಡೆಗೆ ಇರುವಂತಹ ಒಂದು ಪರಿಷತ್. ಕೇರಳ ಸಾಹಿತ್ಯ ಪರಿಷತ್ ಜೊತೆಗೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಅಂದ್ರೆ ವೈಲ್ಡ್ ಲೈಫ್ ನ ಸೇವ್ ಮಾಡೋದಕ್ಕೆ, ಅವರ ಒಂದು ಸೇಫ್ಟಿಗೋಸ್ಕರ ಇಷ್ಟ ಪಡುವಂತಹ ಒಂದು ಎಂಥೂಸಿಯಾಸ್ಟು ಇದರ ಕಡೆಗೆ ಅಜಿಟೇಟ್ ಮಾಡಿದ್ರು. ಸೊ ಯಾವಾಗ ರಿಯಲೈಸ್ ಆಯ್ತು ಜನಗಳಿಗೆ? ದ ಎನ್ವೈರನ್ಮೆಂಟ್ ಅಂಡ್ ಮೆನಿ ಆನಿಮಲ್ ಸ್ಪೀಸೀಸ್ ಕೇಮ್ ಅಂಡರ್ ಥ್ರೆಟ್. ಸೊ ಸೈಲೆಂಟ್ ವ್ಯಾಲಿ ಪಾಲ್ಘಾಟ್ ತಾಲೂಕಲ್ಲಿ ನಡೆದಿರುವಂತಹ ಒಂದು ಇದರಿಂದ ಸುಮಾರು ಸ್ಪೀಸೀಸ್ ಅಂದ್ರೆ ಅಲ್ಲಿ ಆನಿಮಲ್ಸು, ಬರ್ಡ್ಸು ಅವರೆಲ್ಲ ಒಂದು ಥ್ರೆಟ್ ಕೆಳಗೆ ಬಂದ್ಬಿಟ್ರು. ಸೊ ಏನಾಗ್ತಿತ್ತು, ಏನ್ ಕಾಸ್ ಇದ್ರದ್ದು? ಡ್ಯಾಮ್ ವಾಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್, ಅರ್ಥ ಆಯ್ತಾ. ಸೊ ನೀವು ಈ ರಿವರ್ ಪ್ರಾಜೆಕ್ಟ್ಸ್ ಏನಿದೆ, ನರ್ಮದಾ ಮೂವ್ಮೆಂಟು ಮತ್ತೆ ಸೈಲೆಂಟ್ ವ್ಯಾಲಿ ಮೂವ್ಮೆಂಟು, ಎರಡಲ್ಲೂ ಡ್ಯಾಮ್ಸ್ ವೇ ಬೀಯಿಂಗ್ ಕನ್ಸ್ಟ್ರಕ್ಟೆಡ್. ಅದು ಕಾಮನ್, ಜ್ಞಾಪಕ ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಚಿಪ್ಕೋ ಅಪ್ಪಿಕೋ ಮೂವ್ಮೆಂಟ್ ಅಲ್ಲಿ ಟ್ರೀಸ್ ವೇ ಬೀಯಿಂಗ್ ಕಟ್ ಆಯ್ತಾ. ಸೊ ಅದು ಒಂದು ಕಾಮನ್ ಪಾಯಿಂಟ್, ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಯ್ತಾ. ರಿಸಲ್ಟ್ ಏನಾಯ್ತು? ಸಕ್ಸಸ್ಫುಲ್ ಇನ್ ಪ್ರೊಟೆಕ್ಟಿಂಗ್ ಮೆನಿ ಫಾರ್ಮ್ಸ್ ಆಫ್ ಫ್ಲೋರಾ ಅಂಡ್ ಫಾನಾ. ಸೊ ನಮ್ಮ ಗಿಡಗಳು ಮತ್ತೆ ಪ್ರಾಣಿಗಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಮತ್ತೆ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಯ್ತು. ಅದೇ ರಿಸಲ್ಟ್ ಕೂಡ ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ ಮೂವ್ಮೆಂಟ್ಸ್ ಅಗೇನ್ಸ್ಟ್ MRPL. ಮೊದಲನೇದಾಗಿ MRPL ಅಂದ್ರೆ ಏನು ನೋಡೋಣ ಬನ್ನಿ. ಅದ್ರ ಫುಲ್ ಫಾರ್ಮ್ ಏನು? ಮ್ಯಾಂಗ್ಳೂರ್ ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಆಯ್ತಾ. ಸೊ ಇದೇನಿದೆ ಮಕ್ಕಳೇ, ಅದನ್ನ MRPL ಅಂತ ಕರಿತೀವಿ ನಾವು. ಅಂಡ್ ಈ ಪ್ರೊಟೆಸ್ಟ್ ನಡೆದಿದ್ದು ಅಗೇನ್ಸ್ಟ್ MRPL. ಅಲ್ಲೇ ಇದೆ ನೋಡಿ, ಮೂವ್ಮೆಂಟ್ ಅಗೇನ್ಸ್ಟ್ MRPL. ಲೊಕೇಶನ್ ಮ್ಯಾಂಗ್ಳೂರ್ ಅಂತಾನೆ ಇದೆ. ಮ್ಯಾಂಗ್ಳೂರ್ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲಿ. ಸೊ ಮ್ಯಾಂಗ್ಳೂರ್ ಇನ್ ಕರ್ನಾಟಕದಲ್ಲಿ ಇದು ನಡೆದಿದ್ದು. ಕಾಸ್ ಏನು? The chemical fumes from the proposed oil refineries would destroy the environment. So ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿಂದ ಬರುವಂತಹ ಒಂದು ಕೆಮಿಕಲ್ ಫ್ಯೂಮ್ಸ್ ಏನಿದೆ ಅದು ನಮ್ಮ ಎನ್ವೈರನ್ಮೆಂಟ್ ನ ಡೆಸ್ಟ್ರಾಯ್ ಮಾಡ್ತಿತ್ತು. ಅದಕ್ಕೆ ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ನಡೆದಿತ್ತು. ನೆಕ್ಸ್ಟ್ ಅಜಿಟೇಷನ್ ಅಗೇನ್ಸ್ಟ್ ಕೈಗಾ. ಕೈಗಾ ಅಂದ್ರೆ ಏನು ನೋಡೋಣ ಬನ್ನಿ. ಮೂವ್ಮೆಂಟ್ ಏನು? ಅಗೇನ್ಸ್ಟ್ ದ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ಪ್ರಪೋಸ್ಡ್
at Kaiga in ಕರ್ನಾಟಕ. ಸೊ ಇದೆರಡು ಮೂವ್ಮೆಂಟ್ ನಡೆದಿದ್ದು ನಮ್ಮ ಕರ್ನಾಟಕದಲ್ಲೇ ಅಂಡ್ ಇದು ನಡೆದಿದ್ದು ಅಗೇನ್ಸ್ಟ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್. ಅರ್ಥ ಆಯ್ತಾ? ಸೊ ಕಾಸ್ ಏನಿತ್ತು ಮಕ್ಕಳೇ, ದ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ವುಡ್ ಕಾಸ್ ಲಾಸ್ ಆಫ್ ಫಾರೆಸ್ಟ್ ಕವರ್. ಸೊ ಈ ಫಾರೆಸ್ಟ್ ಕವರ್ ಲಾಸ್ ಆಗ್ತಿತ್ತು, ಮತ್ತೆ ದ ರೇಡಿಯೇಷನ್ಸ್ ಫ್ರಮ್ ದ ಸೆಂಟರ್ ವುಡ್ ಪೊಲ್ಯೂಟ್ ದ ಎನ್ವೈರ್ಮೆಂಟ್. ಈ ಪರ್ಟಿಕ್ಯುಲರ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ಇಂದ ಬರುವಂತಹ ಒಂದು ರೇಡಿಯೇಷನ್ ಏನಿದೆ ಅದು ನಮ್ಮ ಎನ್ವೈರ್ಮೆಂಟ್ಗೆ ಎಫೆಕ್ಟ್ ಮಾಡ್ತಿತ್ತು, thus endangering the survival of various animal species of that area. ಸೊ ಇದರಿಂದ ಏನಾಗ್ತಿತ್ತು, ಸುಮಾರು ಪ್ರಾಣಿ ಪಕ್ಷಿಗಳಿಗೆ ಇಂಪ್ಯಾಕ್ಟ್ ಆಗ್ತಿತ್ತು. ಸೊ ಅದಕ್ಕೆ ಇದರ ಅಗೇನ್ಸ್ಟ್ ಒಂದು ಮೂವ್ಮೆಂಟ್ ಕೂಡ ಮಾಡಿದ್ರು. ಇದರ ಲೀಡರ್ಸ್ ಯಾರು? ಡಾಕ್ಟರ್ ಶಿವರಾಮ್ ಕಾರಂತ್. ಇವ್ರು ತುಂಬಾ ಫೇಮಸ್ ಕೂಡ, ನಾವು ಸುಮಾರು ಓದಿದ್ದೀವಿ ಇವ್ರ ಬಗ್ಗೆ, ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಆಯ್ತಾ? ಇದು ನಡೆದಿದ್ದು ಕೈಗಾ ಕರ್ನಾಟಕದಲ್ಲಿ. ಆಯ್ತಾ? ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಇದು ತಿರ್ಗಾ ಸಿಮಿಲರ್ ಕಾಸ್ಗೋಸ್ಕರನೇ. ಅದರಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್, ಅದು ಕೆಮಿಕಲ್ಸ್ ದಟ್ ವೇರ್ ಎಮಿಟೆಡ್ ಔಟ್ ಆಫ್ ದ ಫ್ಯಾಕ್ಟ್ರೀಸ್ ಆರ್ ಇಂಡಸ್ಟ್ರೀಸ್ ಹೇಳ್ಬೋದು. ಇದರಲ್ಲಿ ಆ ರೇಡಿಯೇಷನ್ಸ್ ಏನಿತ್ತು ಅದು ನಮ್ಮ ಎನ್ವೈರ್ಮೆಂಟ್ಗೆ ಸ್ಟಾಪ್ ಮಾಡ್ತಿತ್ತು. ಸೊ ಲಾಸ್ಟ್ ಎರಡನ್ನ ಜೊತೆಗೆ ನೀವು ಜ್ಞಾಪಕ ಇಟ್ಕೊಬೋದು. ಸೊ ಇವಾಗ ನಾವು ಇಷ್ಟೆಲ್ಲ ನೋಡಿದ್ವಿ ಅಲ್ವಾ ಮಕ್ಕಳೇ, ಈ ಥರ ಮೂವ್ಮೆಂಟ್ಸ್ ಮಾಡಿದ್ರು. ಬಟ್ ನಾವೇನು ಮಾಡ್ಬೋದು ನೋಡೋಣ. ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಎನ್ವೈರ್ಮೆಂಟ್. ಸೊ ನಾವು ಸಿಟಿಸನ್ಸ್ ಆಗಿ ಎನ್ವೈರ್ಮೆಂಟ್ಗೋಸ್ಕರ ಏನು ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಅಲಾಂಗ್ ವಿತ್ ಕ್ಯಾರಿಯಿಂಗ್ ಔಟ್ ಎಜುಟೇಷನ್. ಸೊ ಈ ರೀತಿಯಾದ ಮೂವ್ಮೆಂಟ್ಸ್ ಅಥವಾ ಎಜುಟೇಷನ್ಸ್ ಜೊತೆಗೆ ನಾವು ಪಬ್ಲಿಕ್ ಅವೇರ್ನೆಸ್ನ ಕೂಡ ಕ್ರಿಯೇಟ್ ಮಾಡಬೇಕು. ಅಂದರೆ ನಮ್ಮ ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲಿ, ಮತ್ತು ನಾವು ಯಾರ್ಯಾರ ಜೊತೆಗೆ ಇರ್ತೀವೋ ಅವ್ರ ಜೊತೆ ಎಲ್ಲ ನಾವು ಇದನ್ನ ಮಾತಾಡಬೇಕು ಮತ್ತೆ ಮಾಡಬೇಕು. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇವಾಗ ನಡೀತಿರೋದು ರೆಡ್ಯೂಸ್, ರಿಯೂಸ್, ರೀಸೈಕಲ್. ಇದನ್ನ ನಾವೆಲ್ಲ ಕಡೆ ನೋಡ್ತೀವಿ. ಆಯ್ತಾ? ಆ್ಯಂಡ್ ಇದು ಕೂಡ ಇಂಪಾರ್ಟೆಂಟು. ಎರಡನೇದು, people must be made to understand that it is their prime duty to protect their environment and nurture it. ನಾವು ಜನಗಳಾಗಿ ಬೇರೆ ಜನಗಳಿಗೆ ಹೇಳಬೇಕು, ನಾವು ನಮ್ಮ ಎನ್ವೈರ್ಮೆಂಟ್ನ ಸೇವ್ ಮಾಡಬೇಕು, ಅದನ್ನ ನರ್ಚರ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರಬೇಕು. Each citizen must work towards protecting the environment selflessly. ನಾವು ಯಾವುದೋ ಗೇಮ್ಗೋಸ್ಕರ ಮಾಡಬಾರ್ದು, ಬಟ್ ಸೆಲ್ಫ್ಲೆಸ್ ಆಗಿ ಎಲ್ಲರೂ ಎನ್ವೈರ್ಮೆಂಟ್ನ ಸೇವ್ ಮಾಡೋದಕ್ಕೆ ಕೆಲಸ ಮಾಡಬೇಕು. There is a need to create awareness among the people regarding effective programs for environmental protection and their implementation. ಸೊ ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ಸುಮಾರು ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್ಗೋಸ್ಕರ ಸುಮಾರು ಒಂದು ಪ್ರೋಗ್ರಾಮ್ಸ್ ಇದೆ. ಅದ್ರ ಬಗ್ಗೆ ಜನಗಳಿಗೆ ನಾವು ಎಜುಕೇಟ್ ಮಾಡಬೇಕು, ಅವ್ರಿಗೆ ಹೇಳಬೇಕು. ಸೊ ಇಲ್ಲಿ ತನಕ ಮಕ್ಕಳೇ ನಾವು ಕಲೆಕ್ಟಿವ್ ಬಿಹೇವಿಯರು, ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರು, ಅದರಲ್ಲಿ ಮಾಬು ಮತ್ತು ನಾವು ರಯಟ್ಸ್ನ ಕೂಡ ನೋಡಿದ್ವಿ. ಆಮೇಲೆ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಮೂಮೆಂಟ್ಸು, ಆಮೇಲೆ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಇವಾಗ ನೋಡೋಣ ಬನ್ನಿ. ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ ಒಂದು ವಿಮೆನ್ ಇದ್ದಾಳೆ, ನೋಡೋಣ ಬನ್ನಿ ಏನಿದರ ಡೀಟೇಲ್ ಅಂತ. ಬಿಸೈಡ್ ಮೂಮೆಂಟ್ಸ್ ದೇರ್ ಆರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬೇಸ್ಡ್ ಆನ್ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಸೊ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿನ ಒಂದು ಬೇಸಿಕ್ ಅಥವಾ ರೂಟ್ಸ್ನ ನಾವೇನು ಅನ್ಬೋದು, ಟ್ರಸ್ಟು ಮತ್ತು ಕೋಆಪರೇಷನ್. ಈ ಗ್ರೂಪು ಏನು ಬಿಲ್ಡ್ ಆಗಿರುತ್ತೆ ಅದು ಟ್ರಸ್ಟ್ ಮತ್ತು ಕೋಆಪರೇಷನ್ ಮೇಲೇ ಬಿಲ್ಡ್ ಆಗಿರುತ್ತೆ. ದೀಸ್ ಆರ್ exceptional kinds of collective behavior. The concept of women self-help groups is derived from self-awareness. ಇದು ಒಂದು ಸೆಲ್ಫ್ ಅವೇರ್ನೆಸ್ ಇಂದ ಬಿಲ್ಡ್ ಆಗಿದೆ, ಸೆಲ್ಫ್ ಮೋಟಿವೇಶನ್ ಇಂದ. ಅಂದರೆ ನಾನು ಹೋಗಿ ಎಲ್ಲಾರನ್ನೂ ಬನ್ನಿ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳಲ್ಲ, ನನಗೆ ಆ ಮೋಟಿವೇಶನ್ ಇದ್ರೇನೆ ನಾನು ಹೋಗೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ನ ಜಾಯಿನ್ ಮಾಡ್ತೀನಿ. ಆ್ಯಂಡ್ ಆ ಗ್ರೂಪಲ್ಲಿ ಇರುವಂತಹ ಎಲ್ಲ ಹೆಂಗಸರ ಮಧ್ಯೆ ಒಂದು ಮ್ಯೂಚುವಲ್ ಟ್ರಸ್ಟ್ ಇರುತ್ತೆ ಮಕ್ಕಳೇ. ಇದು ಅವರ ಸೋಷಿಯಲ್ ನೆಸೆಸಿಟೀಸ್ ಮತ್ತು ಎಕನಾಮಿಕ್ ನೀಡ್ಸ್ ಕೂಡ ಕೇಟರ್ ಮಾಡುತ್ತೆ. ಬೈ ದೇರ್ ಓನ್ ಎಫರ್ಟ್ಸ್ ಆ್ಯಂಡ್ ಕೋಆಪರೇಷನ್. ಇದು ಅವ್ರ ಎಫರ್ಟ್ಸಿಂದ ಮತ್ತು ಕೋಆಪರೇಷನಿಂದ ಮೀಟ್ ಮಾಡ್ತಾರೆ. ಸೊ ಮಕ್ಕಳೇ, ಈ ಇಮೇಜ್ ನೋಡಿದ್ರೆ ನಿಮಗೆ ಎಲ್ಲ ರೀತಿಯಾದ ಸೋಷಿಯಲ್ ಎಕನಾಮಿಕ್ ನೆಸೆಸಿಟೀಸ್ ಏನಿದೆ ಅದು ಇದಲ್ಲಿದೆ. ಅರ್ಥ ಆಯ್ತು? ಸೊ ನಾವು ಹೆಂಗಸರು ಮಾಡುವಂತಹ ಕೆಲಸಗಳು ಮನೆಯಲ್ಲಿ ಒಂದು ರೀತಿಯಾದ ಅನ್ಪೇಯ್ಡ್ ಲೇಬರ್ ಅಂತ ಕೂಡ ನಾವು ನೋಡಿದ್ದೀವಿ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂದ ಈ ಪರ್ಟಿಕ್ಯುಲರ್ ಕಾರ್ಯಗಳಿಗೆ ಮಕ್ಕಳೇ ದುಡ್ಡು ಕೂಡ ಸಿಗ್ತಾ ಇದೆ, ಒಂದು ಎಕನಾಮಿಕ್ ಗ್ರೋತ್ ಕೂಡ ಆಗ್ತಾ ಇದೆ ಅವರಿಗೆ ಅಂತ ನಾವು ನೋಡ್ಬೋದು. ಸೊ ಇವಾಗ ಮಕ್ಕಳೇ
ಇಟ್ ಕನ್ಸಿಸ್ಟ್ ಆಫ್ 10 to 20 ಲೋಕಲ್ ವಿಮೆನ್ ಮೆಂಬರ್ಸ್. ಸೊ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಒಂದು 10ರಿಂದ 20 ಲೋಕಲ್ ವಿಮೆನ್ನ ನಾವು ಕಾಣ್ಬೋದು. ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಪ್ಯಾರಲಲ್ ಪ್ಲಾಟ್ಫಾರ್ಮ್ ಟು that of men to provide women right opportunity, responsibility and power. ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಜನಗಳು ಜಾಯಿನ್ ಆದರೆ ಈ ಲೇಡೀಸ್ಗೆ, ಈ ವಿಮೆನ್ಗೆ ಒಂದು ರೀತಿಯಾದ ರೈಟ್ ಆಪರ್ಚುನಿಟಿ ಸಿಗುತ್ತೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ಗೂ ಸಿಗುತ್ತೆ, ಆಮೇಲೆ ಪವರ್ ಕೂಡ ಸಿಗುತ್ತೆ. ದಟ್ಸ್ ಈಕ್ವಲ್ ಟು ವಾಟ್ ಅ ಮ್ಯಾನ್ ಗೆಟ್ಸ್ ಇನ್ ದ ಸೊಸೈಟಿ ಅಂತ ನಾವು ಹೇಳ್ಬೋದು. ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ಸೋಷಿಯಲ್ ಆ್ಯಂಡ್ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಕೂಡ ಆಗುತ್ತೆ. ಹೀಗೆ women's self-help groups are very important in empowering women socially. These groups empower financially too. ಆಯ್ತಾ? ವಿಮೆನ್ ಫಿನಾನ್ಷಿಯಲಿ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ರೀತಿಯಾದ ಸಭೆ ನಡೀತಿದೆ. ಈ ಸಭೆಯಲ್ಲಿ ನೀವು ನೋಡ್ಬೋದು ಆ ವಿಮೆನ್ ಒಬ್ರೊಬ್ರು ಏನಿರ್ತಾರೆ ಅವ್ರ ಮಧ್ಯ ಒಂದು ಕೋಆರ್ಡಿನೇಷನ್ ಇದೆ, ಡಿಸ್ಕಷನ್ಸ್ ನಡೀತಿದೆ. ಅದರಿಂದ ವಿಮೆನ್ ಬರೀ ಸೋಷಿಯಲಿ ಮುಂದೆ ಹೋಗಲ್ಲ, ಬಟ್ ಫಿನಾನ್ಷಿಯಲಿ ಕೂಡ ಅವ್ರ ಗ್ರೋತ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಆಯ್ತಾ ಮಕ್ಕಳೇ? ಸೊ ಇವಾಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ನಮ್ಮ ಗೌರ್ಮೆಂಟ್ ಕೂಡ ಒಂದಿಷ್ಟು ಭಾಗವನ್ನ ನಿಭಾಯಿಸ್ತಿದೆ. ಏನಿದು? ಸೊ ಗೌರ್ಮೆಂಟ್ ಏನಿದೆ ಆಕ್ಟಿವ್ ಪಾರ್ಟಿಸಿಪೇಷನ್ ನ ಎಂಕರೇಜ್ ಮಾಡ್ತಾ ಇದ್ದಾರೆ. ಆಯ್ತಾ? ಸೊ ಇದು ಒಂದು ಮಾಡರ್ನ್ ಕಮರ್ಷಿಯಲ್ ಆರ್ಗನೈಸೇಷನ್ಸ್ ಕೂಡ ಇದೆ. ಆಮೇಲೆ ಇದರ ಮೂಲಕ ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಕೂಡ ಆಗ್ತಾ ಇದೆ. ಯಾರ್ದು? ವಿಮೆನ್ದು. ಇದರ ಜೊತೆಗೆ ಇನ್ಕ್ರೀಸಿಂಗ್ ಎಜುಕೇಶನಲ್ ಅವೇರ್ನೆಸ್ ಟು ಫೇಸ್ ದ ಅಟ್ರಾಸಿಟೀಸ್ ಹೀಪ್ಡ್ ಆನ್ ದೆಮ್ ಎಫೆಕ್ಟಿವ್ಲಿ. ಸೊ ಅಷ್ಟು ರೀತಿಯಾದ ಅವ್ರ ಮೇಲೆ ಏನೇನು ನಡೆಯುತ್ತೆ ಮಕ್ಕಳೇ, ಎಜುಕೇಶನಲ್ ಅವೇರ್ನೆಸ್ನ ಕೂಡ ನೀಡ್ತಾ ಇದ್ದಾರೆ. ಸೊ ಇದನ್ನ ಡಿಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಹ್ಯೂಮನ್ ರೈಟ್ಸ್ ನ ಒಂದು ಪ್ರೋಗ್ರೆಸ್ ಅಥವಾ ಎನೇಬಲ್ ಮಾಡೋದಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಪಾರ್ಟಿಸಿಪೇಷನ್ಸ್ನ ಕೂಡ ಎಂಕರೇಜ್ ಮಾಡ್ತಾ ಇದ್ದಾರೆ, ಮತ್ತೆ ಆಪರ್ಚುನಿಟೀಸ್ ಕೂಡ ನೀಡ್ತಾ ಇದ್ದಾರೆ. ಆಮೇಲೆ ಎನೇಬಲ್ ವಿಮೆನ್ ಟು ಗೆಟ್ ಸೂಟಬಲ್ ರೆಪ್ರೆಸೆಂಟೇಷನ್. ಆ್ಯಂಡ್ ಇದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಆಗಿರ್ಬೋದು. ನಮ್ಮ ಪೊಲಿಟಿಕ್ಸಲ್ಲಿ ಕೂಡ ಅವರು ಒಂದು ರೀತಿಯಾದ ರೆಪ್ರೆಸೆಂಟೇಷನ್ ಇರಲಿ ಅಂತ ಎನೇಬಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಾದ ಗೌರ್ಮೆಂಟ್ಸ್ ರೋಲ್ ಇನ್ ಆರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಇದ್ರ ಜೊತೆಗೆ ಕರ್ನಾಟಕ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ. ಏನಿದು? Karnataka's Women Empowerment Program is a good example of the effort to make women live independently. ಅವರ ಒಂದು ಆಬ್ಜೆಕ್ಟಿವ್ ಇಸ್ ಟು ಮೇಕ್ ವಿಮೆನ್ ಲಿವ್ ಇಂಡಿಪೆಂಡೆಂಟ್ಲಿ, ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ಹಾಗೆ ನೋಡ್ಕೊತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದಲ್ಲ, ಈ ಪ್ರೋಗ್ರಾಮಿನ ಭಾಗವಾಗಿರುವಂಥ ಹೆಂಗಸರು ಎಷ್ಟು ಖುಷಿಯಾಗಿ ಕೂಡ ಇದ್ದಾರೆ ಈ ಪಿಕ್ಚರಲ್ಲಿ, ನೀವು ಅದನ್ನ ನೋಡ್ಬೋದು. ಸೊ ಅಂಡರ್ ದ ನೇಮ್ ಆಫ್ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್, ಕರ್ನಾಟಕಸ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಬಿಕಮಿಂಗ್ ವೆರಿ ಪಾಪ್ಯುಲರ್ ಥ್ರೂಔಟ್ ದ ಸ್ಟೇಟ್. ಅಂದರೆ ನಮ್ಮ ಇಡೀ ಕರ್ನಾಟಕ ದೇಶದಲ್ಲಿ ಕರ್ನಾಟಕ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದು ತುಂಬ ಹೆಸರನ್ನ ಕೂಡ ತಗೊಂತಿದೆ. ಎಕ್ಸಾಂಪಲ್, Siri Rural Industry being run by Shri Kshetra Dharmasthala Rural Development Project in Dakshina Kannada district of Karnataka provides opportunities for manufacturing high value products. So ಈ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕೆಳಗೆ ಈ ವಿಮೆನ್ ಏನಿದ್ದಾರೆ ಮಕ್ಕಳೇ, ಅವ್ರಿಗೆ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಪರ್ಚುನಿಟೀಸ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಏನಾಗ್ತಿದೆ ಇದರಿಂದ, ಆ ಹೆಂಗಸರಲ್ಲಿ ಒಂದು ರೀತಿಯಾದ ಹೋಪನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಈ ಪ್ರಾಡಕ್ಟ್ಸ್ನ ಯಾವಾಗ ಸೇಲ್ ಮಾಡ್ತಾರಲ್ವಾ, ಆ ಸೆಲ್ ಮಾಡಿದಾಗ ಅವ್ರಿಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಸಿಗ್ತಾ ಇದೆ. ಸೊ ಇದು ತುಂಬ ಮುಖ್ಯ. ಇದು ಒಂದು ರೀತಿಯಾದ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ಪಿಕ್ಚರ್ ಅಂತ ನಾವು ಹೇಳ್ಬೋದು. ಈ ಥರನೇ ಜನಗಳು ಕೂತ್ಕೊಂಡು ಆ ಒಂದು ಕೋಆರ್ಡಿನೇಷನ್ ಮತ್ತು ಟ್ರಸ್ಟಿಂದ ಕೆಲಸ ಮಾಡ್ತಾರೆ. ಸೊ ಮಕ್ಕಳೇ, ಇದರ ಜೊತೆಗೆ ನಡೀರಿ ಇವಾಗ ಕಂಪ್ಲೀಟ್ ಆಗಿ ರಿವೈಸ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು ಅಂತ ನೋಡಿದ್ವಿ. ಆಮೇಲೆ ಮೂವ್ಮೆಂಟ್ ಅಂದ್ರೆ ಏನು ಅಂತ ಎರಡು ಡಿಫ್ರೆಂಟ್ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು? ದ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಬಿಹೇವಿಯರ್ ಆಫ್ ಮೆನಿ ಡಿಸ್ಆರ್ಗನೈಸ್ಡ್ ಪೀಪಲ್ ಕಮಿಂಗ್ ಟುಗೆದರ್ ಆಕ್ಸಿಡೆಂಟ್ಲಿ ಕಾನ್ಸ್ಟಿಟ್ಯೂಟ್ ಕಲೆಕ್ಟಿವ್ ಬಿಹೇವಿಯರ್. ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡಲ್ಲ ಮಕ್ಕಳೇ, ಬಿಕಾಸ್ ನಾನು ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಮಾಬ್ಸು, ರೂಮರು, ಪ್ರೊಪಗ್ಯಾಂಡಾ, ಪಬ್ಲಿಕ್ ಒಪಿನಿಯನ್, ರೆವಲ್ಯೂಷನ್ ಹಾಗೂ ಸೋಷಿಯಲ್ ಮೂವ್ಮೆಂಟ್ ಮತ್ತೆ ಹಲವಾರು ಮೂವ್ಮೆಂಟ್ಸ್ ಅಥವಾ ಕಲೆಕ್ಟಿವ್ ಬಿಹೇವಿಯರ್ಗಳು ನಾವು ಕಾಣ್ಬೋದು. ಮೂವ್ಮೆಂಟ್ ಏನಿದೆ ಮಕ್ಕಳೇ, ಅದು ವೆನ್ ಅ ಕಲೆಕ್ಟಿವ್ ಬಿಹೇವಿಯರ್ ಇಸ್ ಆರ್ಗನೈಸ್ಡ್ ಅಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ಅ ಸ್ಪೆಸಿಫಿಕ್ ಗೋಲ್ and aims to bring about social change, it's called as a movement. ಆಯ್ತಾ? ಸೊ ಇದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಡೆಗೆ ನಡೆದಿರುವಂತಹ ಎಲ್ಲ ಮೂವ್ಮೆಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಏನು? ನಮ್ಮ ಸಾಯಿಲು, ಏರು, ವಾಟರ್, ಬಯೋಸ್ಫಿಯರ್ನ
ಪೊಲ್ಯೂಟ್ ಮಾಡೋದು ಆಯ್ತಾ. ಆ್ಯಂಡ್ ಇಟ್ಸ್ ಗೆಟಿಂಗ್ ಪೊಲ್ಯೂಟೆಡ್ ವಿತ್ ಅ ಲಾಟ್ ಆಫ್ ಟಾಕ್ಸಿನ್ಸ್ ಅಲ್ವಾ ಮಕ್ಕಳೇ ಆ್ಯಂಡ್ ಕೆಮಿಕಲ್ಸ್. ಸೊ ಅದನ್ನ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಹೇಳ್ದಂಗೆ ಮಾಬ್ಸ್ ರೈಟ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಡಿಮಾರ್ಕೇಶನ್ ಕೊಟ್ಟಿದ್ದೀನಿ, ಡಿಸ್ಟಿಂಕ್ಷನ್ ಕೊಟ್ಟಿದ್ದೀನಿ. ಸೊ ಮೀನಿಂಗ್ ಅಲ್ಲಿ ಮಾಬ್ಸ್ ಅಂದರೆ ಏನು ಅಂತ ಇಲ್ಲಿದೆ. ಸೊ ಮಾಬ್ಸ್ ಅಂದರೆ ಏನು ಮಕ್ಕಳೇ, ಅಸೆಂಬ್ಲಿ ಆಫ್ ಪೀಪಲ್ಲು ಆಯ್ತಾ. ಒಂದು ಕಾಮನ್ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಯಾವುದೇ ರೀತಿಯಾದ ಪ್ಲಾನಿಂಗ್ ಅಥವಾ ಎಕ್ಸ್ಪೆಕ್ಟೇಷನ್ ಇರಲ್ಲ. ಆದರೆ ರಯಟ್ಸ್ ಏನಿದೆ, ರಯಟ್ಸ್ ಕೂಡ ಒಂದು ರೀತಿಯಾದ ಮಾಬ್ ಬಿಹೇವಿಯರು, ಬಟ್ ಅದು ವೈಲೆಂಟು ಮತ್ತು ಡಿಸ್ಟ್ರಕ್ಟಿವ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಟೈಪ್ಸ್ನ ನೋಡೋಣ. ಮಾಬ್ಸ್ ಏನಿದೆ ಅದು ಫ್ರಸ್ಟ್ರೇಷನ್ ಟುವರ್ಡ್ಸ್ ದ ವರ್ಕಿಂಗ್ ಆಫ್ ಸೋಷಿಯಲ್ ಆರ್ಗನೈಸೇಷನ್ಸ್ನ ಕೂಡ ತೋರಿಸ್ತಾರೆ. ಒಂದಷ್ಟು ಟೈಮಲ್ಲಿ ಪೀಪಲ್ also express their dissatisfaction towards what government projects, attitudes and specific programs. ಅದೇ ಟೈಪ್ಸ್ ಅಲ್ಲಿ ರಯಟ್ಸ್ ಅಲ್ಲಿ ಕಮ್ಯುನಲ್ ಕ್ಲಾಶಸ್ ಇದೆ, ಕಮ್ಯುನಲ್ ಫೈಟ್ಸ್ ಇದೆ ಹಾಗೂ ಗ್ರೂಪ್ ಕ್ಲಾಶಸ್ ಕೂಡ ನಾವು ನೋಡ್ತೀವಿ. ನೇಚರಲ್ ಮಕ್ಕಳೇ ನಮ್ಮ ಮಾಬ್ ಅಲ್ಲಿ ಇಟ್ಸ್ ಅ ಟೆಂಪ್ರರಿ ಅಸೆಂಬ್ಲಿ ಆಯ್ತಾ. ಆ್ಯಂಡ್ ಸ್ಪೆಸಿಫಿಕ್ ಪ್ಲೇಸಲ್ಲಿ ನಡೆಯುತ್ತೆ. ಇಟ್ಸ್ ಇನ್ಫ್ಲೂಯೆನ್ಸ್ ಬೈ ಈಸಿಲಿ ಬೈ ಮ್ಯೂಚುವಲ್ ಫೀಲಿಂಗ್ಸ್, ಒಪಿನಿಯನ್ಸ್ ಆ್ಯಂಡ್ ಆ್ಯಕ್ಟ್ಸ್ ಆಯಿತಾ. ಬೇರೆಯವ್ರು ಏನು ಮಾಡ್ತಿರ್ತಾರೆ ಅದರಿಂದ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಮಾಬ್ ಬಿಹೇವಿಯರಲ್ಲಿ ಒಂದು ಪರ್ಸನಲ್ ಲೈಫಲ್ಲಿ ನಾವೇನು ಎಕ್ಸ್ಪ್ರೆಸ್ ಮಾಡಲ್ವೋ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಚಾನ್ಸಸ್ಸು ಇರುತ್ತೆ. ಬಟ್ ಅದೇ ರಯಟ್ಸಲ್ಲಿ ಮಕ್ಕಳೇ ಯಾವುದೇ ರೀತಿಯಾದ ಯೂನಿಟಿ ಇರಲ್ಲ. ಆಮೇಲೆ ತುಂಬ ಡಿಸ್ಟ್ರಕ್ಷನ್ ನಡೆಯುತ್ತೆ, ಡೆಸ್ಟ್ರಾಯ್ಸ್ ಎವ್ರಿಥಿಂಗ್, ಲಾಸ್ ಆಫ್ ಪ್ರಾಪರ್ಟಿ ಆ್ಯಂಡ್ ಲೈಫ್ಸ್, ನೋ ಏಮ್, ಯಾವುದೇ ರೀತಿಯಾದ ಏಮ್ ಇರಲ್ಲ, ಚಾಲೆಂಜ್ ಫಾರ್ ಲಾ ಆ್ಯಂಡ್ ಆರ್ಡರ್, ಬಿಕಾಸ್ ಅದಷ್ಟು ಎಕ್ಸ್ಟ್ರೀಮ್ ಬಿಹೇವಿಯರ್ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎಂಡ್ ಅಟ್ ಅ ಪರ್ಟಿಕ್ಯುಲರ್ ಸ್ಟೇಜ್ ರಯಟ್ಸ್ ಕೂಡ ಎಂಡ್ ಆಗುತ್ತೆ. ಸೊ ಇವಾಗ ಮುಂದೆ ನೋಡೋಣ. ಚಿಪ್ಕೋ, ಅಪ್ಪಿಕೋ, ನರ್ಮದಾ ಮೂಮೆಂಟ್ ಈ ಪರ್ಟಿಕ್ಯುಲರ್ ಸ್ಲೈಡಲ್ಲಿದೆ. ಚಿಪ್ಕೋ ಮೂಮೆಂಟು ತೆಹರಿ ಘರ್ವಾಲ್ ಡಿಸ್ಟ್ರಿಕ್ಟಲ್ಲಿ ನಡೆದಿದ್ದು ಉತ್ತರ ಪ್ರದೇಶ 1973ಅಲ್ಲಿ. ಅಪ್ಪಿಕೋ ಮೂಮೆಂಟ್ 1983 ನಡೆದಿದ್ದು ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ನರ್ಮದಾ ಮೂಮೆಂಟ್ ನಡೆದಿದ್ದು ಗುಜರಾತಲ್ಲಿ, ನರ್ಮದಾ ರಿವರ್ ಮೇಲೆ ಆಯ್ತಾ. ಸೊ ಲೀಡರ್ಸ್ ಯಾರು? ಚಿಪ್ಕೋ ಮೂಮೆಂಟ್ ಲೀಡರ್ಸು ಶ್ರೀ ಸುಂದರ್ಲಾಲ್ ಬಹುಗುಣ ಮತ್ತು ಶ್ರೀ ಚಂಡಿ ಪ್ರಸಾದ್ ಭಟ್. ನಮ್ಮ ಅಪ್ಪಿಕೋ ಮೂಮೆಂಟ್ ನಡೆದಿದ್ದು ನಮ್ಮ ಫಾರ್ಮರ್ಸ್ ಅದನ್ನು ನಡೆಸ್ಕೊಟ್ಟಿದ್ದು. ಆ್ಯಂಡ್ ದೇ ಆಲ್ಸೋ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಇಟ್ ಬೈ ಹಗ್ಗಿಂಗ್ ಇಟ್. ಆಮೇಲೆ ನರ್ಮದಾ ಮೂಮೆಂಟ್ ನಡೆಸ್ಕೊಟ್ಟಿದ್ದವರು ಅವ್ರ ಲೀಡರ್ಸು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಆಯಿತಾ. ಇದರ ಕಾಸ್ ಏನು? ಚಿಪ್ಕೋ ಮೂಮೆಂಟು ಮತ್ತು ಮತ್ತು ಅಪ್ಪಿಕೋ ಮೂಮೆಂಟಿನ ಕಾಸ್ ಆಲ್ಮೋಸ್ಟ್ ಸೇಮು. ಚಿಪ್ಕೋ ಮೂಮೆಂಟಲ್ಲಿ ದ ಗೌರ್ಮೆಂಟ್ ಹ್ಯಾಡ್ ಪರ್ಮಿಟೆಡ್ ದೆಮ್ ಟು ಚಾಪ್ ಡೌನ್ ದ ಟ್ರೀಸು. ಅಪ್ಪಿಕೋ ಮೂಮೆಂಟಲ್ಲಿ ಕಾಂಟ್ರಾಕ್ಟರ್ಸ್ ಕೇಮ್ ಡೌನ್ ಟು ಚಾಪ್ ದ ಟ್ರೀಸ್, ಅದಕ್ಕೆ ಇವ್ರು ಹೋಗಿ ಹಗ್ ಮಾಡಿದ್ದು ಆಯಿತಾ. ನರ್ಮದಾ ಮೂಮೆಂಟ್ ಏನಿದೆ ಆ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಆಗ್ತಿತ್ತು ಅಕ್ರಾಸ್ ನರ್ಮದಾ ರಿವರ್, ಅದಕ್ಕೆ ಅದು ನಡೆದಿದ್ದು. ಸೊ ಮಾಬ್ ರಿಯಲೈಸೇಷನ್ ಯಾವಾಗ ಆಯಿತು? ಲಾಸ್ ಆಫ್ ಟ್ರೀ ಆದಾಗ, ಆಮೇಲೆ ಎನ್ವೈರ್ಮೆಂಟ್ ಡಿಸ್ಟ್ರಕ್ಟ್ ಆಗೋವಾಗ, ಆಮೇಲೆ ಈ ಪರ್ಟಿಕ್ಯುಲರ್ ಅಪ್ಪಿಕೋ ಮೂಮೆಂಟಲ್ಲಿ ಸ್ಮಗ್ಲಿಂಗ್ ನಡೀತಿದ್ದಾಗ ಅದನ್ನು ಸ್ಟಾಪ್ ಮಾಡೋದಕ್ಕೆ ಮತ್ತು ಡೆವಲಪ್ ಜನರಲ್ ಅವೇರ್ನೆಸ್ ಅಮಾಂಗ್ ಪೀಪಲ್. ಅರ್ಥ ಆಯ್ತಾ? ನಮ್ಮ ನರ್ಮದಾ ಮೂಮೆಂಟಲ್ಲಿ ಮಾಬ್ ರಿಯಲೈಸೇಷನ್ ಆಗಿದ್ದು ವೆನ್ ದೆರ್ ಇಸ್ ಅ ಲಾಸ್ ಆಫ್ ಫಾರೆಸ್ಟು, ಡಿಸ್ಟ್ರಕ್ಷನ್ ಆಫ್ ಎನ್ವೈರ್ಮೆಂಟು ಮತ್ತು ಆ್ಯನಿಮಲ್ ಸ್ಪೀಸೀಸ್ ಯಾವಾಗ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಇದು ಮಾಬ್ ರಿಯಲೈಸ್ ಆಯಿತು. ಸೊ ರಿಸಲ್ಟ್ ಏನು? ಪರ್ಮಿಷನ್ ವಾಸ್ ವಿಡ್ರಾನ್ ಮಕ್ಕಳೇ. ಎಲ್ಲಾದ್ರಲ್ಲೂ ಆ್ಯಕ್ಚುಲಿ ಆಲ್ಮೋಸ್ಟ್ ಪರ್ಮಿಷನ್ ವಿಡ್ರಾ ಆಯಿತು. ಚಿಪ್ಕೋ ಮೂಮೆಂಟಲ್ಲಿ ಆಯಿತು, ಅಪ್ಪಿಕೋ ಮೂಮೆಂಟಲ್ಲೂ ಅದು ಸ್ಟಾಪ್ ಆಯಿತು. ಪ್ಲಸ್ ರಿಸಲ್ಟ್ ಏನಂದರೆ ಜನಗಳಿಗೆ ಗೊತ್ತು ಕೂಡ ಆಯಿತು, ಅಂದರೆ ಇದು ಮಾಡಬಾರ್ದು ಅಂತ ಕೂಡ ಅವ್ರಿಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಇದೆ, ಕೈಗಾ ಮೂಮೆಂಟು ಮತ್ತು ಮೂಮೆಂಟ್ ಅಗೇನ್ಸ್ಟ್ MRPL ಕೂಡ ಇದೆ ಇಲ್ಲಿ. ಸೊ ಸೈಲೆಂಟ್ ವ್ಯಾಲಿ ಮೂಮೆಂಟ್ ನಡೆದಿದ್ದು ಸೈಲೆಂಟ್ ವ್ಯಾಲಿಲಿ ಪಾಲ್ಘಾಟ್ ಕೇರಳಲ್ಲಿ, ಕೈಗಾ ಮೂಮೆಂಟ್ ನಡೆದಿದ್ದು ಕೈಗಾಲಿ ಕರ್ನಾಟಕ, ಆ್ಯಂಡ್ ಮೂಮೆಂಟ್ ಅಗೇನ್ಸ್ಟ್ MRPL ನಡೆದಿದ್ದು ಮ್ಯಾಂಗ್ಳೂರಲ್ಲಿ ಆಯಿತಾ. ಸೊ ನಮ್ಮ ಲೀಡರ್ಸ್ ಯಾರು? ಕೇರಳಲ್ಲಿ ನಡೆದಿರುವಂಥ ಈ ಮೂಮೆಂಟ್ ಸೈಲೆಂಟ್ ವ್ಯಾಲಿ ಮೂಮೆಂಟಲ್ಲಿ ಲೀಡರ್ಸ್ ಅಂದರೆ ಆ ಒಂದು ಪರಿಷತ್ ಆಗಿತ್ತು, ಯಾವುದು ಕೇರಳ ಸಾಹಿತ್ಯ ಪರಿಷತ್ ಆ್ಯಂಡ್ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟು. ಕೈಗಾ ಮೂಮೆಂಟ್ ನಡೆದಿದ್ದು ಡಾಕ್ಟರ್ ಶಿವರಾಮ್ ಕಾರಂತ್ ಅವ್ರು ಲೀಡ್ ಮಾಡಿದ್ದದನ್ನು. ಮತ್ತು ನಮ್ಮ MRPL ಮೂಮೆಂಟ್ಗೆ ಯಾರು ಲೀಡರ್ ಅಂತ ಮೆನ್ಷನ್ ಮಾಡಿಲ್ಲ, ಸೊ ಅದನ್ನು ಬಿಡೋಣ. ಸೊ ಕಾಸ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ದು ಡ್ಯಾಮ್ ಕನ್ಸ್ಟ್ರಕ್ಷನು, ಕೈಗಾ ಮೂಮೆಂಟ್ದು ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರು, ಹಾಗೆ MRPLದು ಕೆಮಿಕಲ್ ಫ್ಯೂಮ್ಸ್ ದಟ್ ವೇ ಕಮಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಆಯಿಲ್ ರಿಫೈನರಿ ಆಯಿತಾ. ಸೊ ಮಾಬ್ ರಿಯಲೈಸೇಷನ್ ಏನಾಯಿತು? ಸೈಲೆಂಟ್ ವ್ಯಾಲಿ ಮೂಮೆಂಟಲ್ಲಿ ಯಾವಾಗ ಅದು ಆ್ಯನಿಮಲ್ ಸ್ಪೀಸೀಸ್ ಹರ್ಟ್ ಮಾಡ್ತಿತ್ತು ಅಂತ ಗೊತ್ತಾಯಿತು, ಅದೇ ಒಂದು ರೀತಿಯಾದ ಮಾಬ್ ರಿಯಲೈಸೇಷನ್. ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಎನ್ವೈರ್ಮೆಂಟ್ ಆಗಿರೋದ್ರಿಂದ ಕೂಡ ಅದು ರಿಯಲೈಸೇಷನ್ಗೆ ಲೀಡ್ ಆಯಿತು. ಕೈಗಾ ಮೂಮೆಂಟಲ್ಲಿ
ಲಾಸ್ ಆಫ್ ಫಾರೆಸ್ಟ್ ಕೂಡ ಆಯಿತು. ರೇಡಿಯೇಷನ್ ಫ್ರಮ್ ದ ಸೆಂಟರ್ ಏನಿತ್ತು ಅದು ಪೊಲ್ಯೂಟ್ ಮಾಡ್ತಿತ್ತು ಆಯಿತಾ. ಸೊ ಆ ರೇಡಿಯೇಷನ್ ಏನಿತ್ತು ಅದು ತುಂಬ ಹಾರ್ಮ್ಫುಲ್ ಆಗಿತ್ತು. ಮೂವ್ಮೆಂಟ್ ಅಗೇನ್ಸ್ಟ್ MRPL ಅಲ್ಲಿ ಡಿಸ್ಟ್ರಕ್ಷನ್ ಆಫ್ ದಿ ಎನ್ವೈರ್ಮೆಂಟ್, ಅದಕ್ಕೋಸ್ಕರ ಕೂಡ ಮಾಬ್ ರಿಯಲೈಸೇಷನ್ ಆಯಿತು. ಸೊ ಇದರಿಂದ ಏನಾಯಿತು, ಸಕ್ಸಸ್ಫುಲ್ ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು. ಇದೆಲ್ಲ ಒಂದು ಸೋಷಿಯಲ್ ಚೇಂಜ್ ಕಡೆಗೆ ಡೈರೆಕ್ಟ್ ಆಗಿರೋದ್ರಿಂದ ಆ ಒಂದು ಮೂಮೆಂಟಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಮಕ್ಕಳೇ ಆಯ್ತಾ. ಮುಂದೆ ನೋಡೋಣ, ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಎನ್ವೈರ್ಮೆಂಟು. ದೇರ್ ಇಸ್ ಅ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಪೀಪಲ್. ನಾವು ನೋಡಿದ್ವಲ್ಲ, ನಮ್ಮಲ್ಲೇ ನಾವು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೊಬೇಕು. ಆ್ಯಂಡ್ ಎಫೆಕ್ಟಿವ್ ಪ್ರೋಗ್ರಾಮ್ಸ್ ಇದೆ, ಆಮೇಲೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಸೊ ಮೊದಲನೇದಾಗಿ ಟ್ರೀಸ್ ಕಡೆಗೆ ಡೈರೆಕ್ಟ್ ಆಗಿರೋದು ನಮ್ಮ ಚಿಪ್ಕೋ ಮೂಮೆಂಟು, ಅಪ್ಪಿಕೋ ಮೂಮೆಂಟು. ಇದು ಹಿಂದಿನ ಸ್ಲೈಡಲ್ಲಿ ನಾನು ಏನು ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಅದರದ್ದೇ ಒಂದು ರಿವಿಷನ್ ಅಂತ ಹೇಳ್ಬೋದು. ರಿವರ್ ಗೆ ಸೇವ್ ಮಾಡುವಂತಹ ಒಂದು ಡೈರೆಕ್ಟ್ ಮಾಡಿರುವಂಥ ಒಂದು ಮೂಮೆಂಟ್ ಏನಿದೆ ಅದು ನರ್ಮದಾ ಮತ್ತು ಸೈಲೆಂಟ್ ವ್ಯಾಲಿ ಮತ್ತು ಇಂಡಸ್ಟ್ರೀಸ್, ನಮ್ಮ ಕೈಗಾ ಮತ್ತು MRPL. ಸೊ ಇದು ಒಂದು ನಮ್ಮ ಯಾರ್ಯಾರು ಅದನ್ನು ನಡೆಸಿದ್ರು ಲೀಡರ್ಸ್ ಅಂತ ತಿರ್ಗಾ ಮೆನ್ಷನ್ ಆಗಿದೆ. ವಿಡಿಯೋ ನೋಡುವಾಗ ಪಾಸ್ ಮಾಡಬೇಕಾದ್ರೆ ಒಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ನಮ್ಮ ಸಮರಿ ಡಾಕ್ಯುಮೆಂಟಲ್ಲಿ ಕೂಡ ಹಾಕಿರ್ತೀವಿ, ನಿಮಗೆ ಹೆಲ್ಪ್ ಆಗತ್ತೆ. ಇವಾಗ ರೋಲ್ ಆಫ್ ಗೌರ್ಮೆಂಟ್ ಅಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವು ಈಗ ತಾನೇ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀವಿ. ಇದು ಒಂದಿಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸಿನ ರೋಲ್ ಆಫ್ ಗೌರ್ಮೆಂಟ್ ಅಂತ ನಾವು ಹೇಳ್ಬೋದು. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ನ ಎಂಕರೇಜ್ ಮಾಡ್ತಾರೆ, ಎಜುಕೇಷನಲ್ ಅವೇರ್ನೆಸ್ನ ಕೊಡ್ತಾರೆ, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ನಡೆಸ್ತಾರೆ, ಮಾಡೆಲ್ ಕಮರ್ಷಿಯಲ್ ಆರ್ಗನೈಸೇಷನ್ ಕೂಡ ಇದೆ, ಆಮೇಲೆ ಫಂಡಮೆಂಟಲ್ ರೈಟ್ಸ್ನ ಎನೇಬಲ್ ಮಾಡ್ತಾರೆ ಆಯಿತಾ, ಹ್ಯೂಮನ್ ರೈಟ್ಸು. ಆಮೇಲೆ ರೆಪ್ರೆಸೆಂಟೇಷನ್ಸ್ನ ಕೊಡ್ತಾರೆ, ಎಲ್ಲಿ ನಮ್ಮ ಗೌರ್ಮೆಂಟಲ್ಲಿ, ನಮ್ಮ ಪೊಲಿಟಿಕ್ಸಲ್ಲಿ, ಅದರಲ್ಲ. ಆಮೇಲೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್ನ ಕೂಡ ಲೀಡ್ ಮಾಡ್ತಾರೆ ಥ್ರೂ ದಿಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಯ್ತಾ. ಆಮೇಲೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಆಮೇಲೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನ ಕೂಡ ಎಂಕರೇಜ್ ಮಾಡ್ತಾರೆ. ಸೊ ಮಕ್ಕಳೇ, ಇದರ ಜೊತೆಗೆ ಇವಾಗ ನಾವು ರಿವೈಸ್ ಮಾಡಿದ್ದೀವಿ. ಸೊ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಬನ್ನಿ. ಸೊ ನಾ ಹೇಳ್ದಂಗೆ 2 ಮಾರ್ಕ್ ಕೇಳಿದ್ದಾರೆ. ಸೊ ಜನರಲಿ ನಿಮಗೆ MCQ ಕ್ವೆಶನು, 1 ಮಾರ್ಕ್ ಕ್ವೆಶನು ಅಥವಾ 2 ಮಾರ್ಕ್ ಕ್ವೆಶನ್ಸ್ನ ಕೇಳಿದ್ದಾರೆ. ಒಂದೇ ಸತಿ 3 ಮಾರ್ಕ್ ಬಂದಿದೆ. ಸೊ ನೋಡೋಣ ಬನ್ನಿ. ನರ್ಮದಾ ಬಚಾವ್ ಆಂದೋಲನ್ ವಾಸ್ ಲೆಡ್ ಬೈ, ಇದು 1 ಮಾರ್ಕ್ ಕೇಳಿದ್ದಾರೆ 2021 ಸೆಪ್ಟೆಂಬರ್ 2020 2019 ಯಾರು? ಎ ಮೇಧಾ ಪಾಟ್ಕರ್, ಸಿ ಕೇರಳ ಸಾಹಿತ್ಯ ಪರಿಷತ್, ಬಿ ಸುಂದರ್ಲಾಲ್ ಬಹುಗುಣ, ಡಿ.ಎಂ. ನಂಜುಂಡಸ್ವಾಮಿ. ಸೊ ನರ್ಮದಾ ಬಚಾವ್ ಆಂದೋಲನ ಅಂದರೆ ನಮ್ಮ ನರ್ಮದಾ ಮೂವ್ಮೆಂಟ್ ಏನಿದೆ ಅದನ್ನ ಯಾರು ಲೀಡ್ ಮಾಡಿದ್ರು ಅಂತ ಕೇಳಿದ್ದಾರೆ. ನಾ ಹೇಳ್ದೆ ಎಕ್ಸ್ಪ್ಲೇನ್ ಮಾಡೋವಾಗಲೇ ಆ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಅದನ್ನ ಖಂಡಿತ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಇದು ಲೀಡ್ ಮಾಡಿದ್ದು ಮೇಧಾ ಪಾಟ್ಕರ್ ಅವರು ಆನ್ಸರು. ಸೊ ಮಕ್ಕಳೇ, ಇದನ್ನ ಜ್ಞಾಪಕ ಇಟ್ಕೊಳ್ಳೋಕ್ಕೆ ನಾನು ಒಂದು ಟ್ರಿಕ್ ಹೇಳ್ತೀನಿ. ನರ್ಮದಾ ಮೇಧಾ ಆಯ್ತಾ, 2 ಧಾದ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ನಡೀರಿ ಇವಾಗ ಮುಂದೆ ನೋಡೋಣ. ಮುಂದಿನ ಕ್ವೆಶನ್ನು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಒಪೋಸ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್. ಸೊ ತಿರ್ಗಾ ಈ ಲೀಡರ್ಶಿಪ್ ಬಗ್ಗೆನೇ ಒಂದು ಕ್ವೆಶನ್ನು. ನಾನು ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದಾಗ ನಾನೊಂದು ಕ್ಯೂ ಕೂಡ ಕೊಟ್ಟಿದ್ದೆ. ನೋಡೋಣ ಬನ್ನಿ ಇವಾಗ. ಇದು 1 ಮಾರ್ಕ್ 2019 ಕೇಳಿದ್ರು. ಎ ಸುಂದರ್ಲಾಲ್ ಬಹುಗುಣ, ಬಿ ಡಾಕ್ಟರ್ ಶಿವರಾಮ್ ಕಾರಂತ್, ಸಿ ಮೇಧಾ ಪಾಟ್ಕರ್, ಡಿ BV ಕಾರಂತ್. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಖಂಡಿತ ನೋಡಿ ರೆಸ್ಪಾಂಡ್ ಕೂಡ ಮಾಡ್ತೀವಿ. ನಡೀರಿ ಈಗ ಆನ್ಸರ್ ನೋಡೋಣ. ನನಗೆ ಗೊತ್ತು, ನಿಮಗೂ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಆನ್ಸರ್ ಇಸ್ ಡಾಕ್ಟರ್ ಶಿವರಾಮ್ ಕಾರಂತ್ ಆಯ್ತಾ. ಸೊ ಇದು ಇವರೇ ಆ ಲೀಡರ್ಶಿಪ್ನ ಮಾಡಿದ್ದು ಫಾರ್ ಕೈಗಾ ನ್ಯೂಕ್ಲಿಯರ್ ಪವರ್. ಸೊ ಇಲ್ಲಿ ಒಂದು ಕ್ಯೂ ಅಂದ್ರೆ ಕೆ ಕೈಗಾ ಕಾರಂತ್ ಆಯ್ತಾ ಮಕ್ಕಳೇ. ಸೊ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ವೈ ವಾಸ್ ಅ ಪ್ರೊಟೆಸ್ಟ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ನಾನು ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಹೇಳಿದೆ, ಒಂದು ಕ್ಯೂ ವರ್ಡ್ ಇಸ್ ರೇಡಿಯೇಷನ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು 1 ಮಾರ್ಕ್ ಕೇಳಿದ್ರು ಸೆಪ್ಟೆಂಬರ್ 2020 ನ್ಯೂಕ್ಲಿಯರ್ ರೇಡಿಯೇಷನ್. ನೋಡಿ ನಾ ಹೇಳಿದ್ನಲ್ಲ ನಿಮಗೆ, ನ್ಯೂಕ್ಲಿಯರ್ ರೇಡಿಯೇಷನ್ ವುಡ್ ಲೀಡ್ ಟು ಡಿಫಾರೆಸ್ಟೇಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ and spoils numerous species in the ecosystem. ಅದಕ್ಕೆ ಇದರ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡಿದ್ದು. ವಾಟ್ ಈಸ್ ಅ ಮಾಬ್? ಇದು ಕೇಳಿದರೆ 1 ಮಾರ್ಕ್ 2022 ಸೊ ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದೆ ಇದು ಇಂಪಾರ್ಟೆಂಟ್ ಅಂತ. ನೀವು ಇಲ್ಲಿ ಮಾಬಿನ ಮೀನಿಂಗ್ ಬರಿಬೇಕಾಗತ್ತೆ. ಸೊ ಇಟ್ಸ್ ಅ ಟೆಂಪ್ರರಿ ಗ್ಯಾದರಿಂಗ್ ಆಫ್ ಪೀಪಲ್. ಸೊ ಪೀಪಲ್ ಟೆಂಪ್ರರಿ ಗ್ಯಾದರ್ಡ್ ಅರೌಂಡ್ ಅ ಕಾಮನ್ ಇಂಟ್ರೆಸ್ಟ್ ವಿತೌಟ್ ಎನಿ ಪ್ರಯರ್ ಪ್ಲಾನ್. ಸೊ ಪ್ರಯರ್ ಪ್ಲಾನ್ ಇಲ್ದರೆ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಜಾಗಕ್ಕೆ ಬರೋದನ್ನೇ ಮಾಬ್ ಅಂತ ಕರಿತೀವಿ. ಮುಂದಿನ ಕ್ವೆಶನ್, ಹೂ ವೇರ್ ದ ಲೀಡರ್ಸ್ ಆಫ್ ಚಿಪ್ಕೋ ಮೂವ್ಮೆಂಟ್? ನಾ ಹೇಳಿದ್ನಲ್ಲ ಲೀಡರ್ಸ್ ಬಗ್ಗೆ ಯಾವಾಗಲೂ ಕ್ವೆಶನ್ ಕೇಳ್ತಾರೆ. ಸೊ 2 ಲೀಡರ್
ಇಯರ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಏಪ್ರಿಲ್ 2019 ಅಲ್ಲಿ 2018 ಏಪ್ರಿಲ್ ಅಲ್ಲಿ ಕೂಡ ಇದು ಕೇಳಿದ್ರು 1 ಮಾರ್ಕ್ಗೆ. ಸುಂದರ್ಲಾಲ್ ಬಹುಗುಣ ಅಂಡ್ ಶ್ರೀ ಚಂಡಿ ಪ್ರಸಾದ್ ಭಟ್. ಆಯ್ತಾ? ಸೊ ಇದು ಜೋಡಿಗಳ ತರ ನೀವು ಜ್ಞಾಪಕ ಇಟ್ಕೊಳ್ಳಿ, ಸುಂದರ್ಲಾಲ್ ಬಹುಗುಣ ಮತ್ತೆ ಶ್ರೀ ಚಂಡಿ ಪ್ರಸಾದ್ ಭಟ್. ಸೊ ಇವರು ಈ ಪರ್ಟಿಕ್ಯುಲರ್ ಮೂವ್ಮೆಂಟಿನ ಲೀಡರ್ಸ್. ವೈ ಡಿಡ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಟೇಕ್ ಪ್ಲೇಸ್? ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಯಾಕೆ ನಡೀತು? 1 ಮಾರ್ಕ್ಗೆ ಏಪ್ರಿಲ್ 2020 ಕೇಳಿದ್ರು. ಆನ್ಸರು ಟು ಸ್ಟಾಪ್ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ದಟ್ ಎಫೆಕ್ಟ್ಸ್ ಎನ್ವೈರ್ಮೆಂಟ್. ನಾನು ಹೇಳಿದ್ನಲ್ಲ, ನರ್ಮದಾ ಮೂವ್ಮೆಂಟು, ಸೈಲೆಂಟ್ ವ್ಯಾಲಿ ಮೂವ್ಮೆಂಟು ಟು ಸ್ಟಾಪ್ ಡ್ಯಾಮ್ ಕನ್ಸ್ಟ್ರಕ್ಷನ್. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಆನ್ಸರ್ ಈಸಿಯಾಗಿ ಬರೀಬಹುದು. ಹೌ ಕ್ಯಾನ್ ವಿ ಬ್ರಿಂಗ್ ಅವೇರ್ನೆಸ್ ಇನ್ ದ ಪಬ್ಲಿಕ್ ರಿಗಾರ್ಡಿಂಗ್ ದ ಇಲ್ ಎಫೆಕ್ಟ್ಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್? ನಾವು ಹೇಗೆ ಪಬ್ಲಿಕ್ ಅಲ್ಲಿ ಅಥವಾ ಸಿಟಿಸನ್ಸ್ ಕಡೆಗೆ ಹೇಗೆ ನಾವು ಅವೇರ್ನೆಸ್ ನ ತರಬಹುದು ಅಂತ ಕೇಳಿದ್ದಾರೆ. ಆನ್ಸರು ಇದು ಮಕ್ಕಳೇ, ಕ್ಯಾರಿಯಿಂಗ್ ಅಜಿಟೇಷನ್ಸ್. ಈ ಒಂದು ರೀತಿಯಾದ ಈ ಮೂವ್ಮೆಂಟ್ಸು, ಸೋಷಿಯಲ್ ಚೇಂಜ್ಗೋಸ್ಕರ ನಡೆಯುವಂತಹ ಅಜಿಟೇಷನ್ಸು. ಇನ್ನೊಂದು ಎಫೆಕ್ಟಿವ್ ಪ್ರೋಗ್ರಾಮ್ಸ್ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಸೊ ಈ ಪ್ರೋಗ್ರಾಮ್ಸ್ ಇರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಇಂಪ್ಲಿಮೆಂಟ್ ಕೂಡ ಆಗಬೇಕು. ಮುಂದೆ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಅ ರೈಟ್. ಸೊ ರೈಟಿನ ನೇಚರ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್ಗೆ ಏಪ್ರಿಲ್ 2017 ನಾನೊಂದು ಡಯಾಗ್ರಾಮ್ ಹಾಕಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಇದರ ಆನ್ಸರ್. ಸೊ ವೆನ್ ಆಕ್ಟ್ಸ್ of mob are uncontrolled, when they take violent nature, when they take destructive nature. ಆಯ್ತಾ ಮಕ್ಕಳೇ? ಸೊ ಇದು ನೇಚರ್ ಆಫ್ ಅ ರೈಟ್. ಇದ್ರ ಜೊತೆಗೆ ಬೇರೆದ್ ಕೂಡ ಇದೆ, ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಎಂಡ್ ಆಗುತ್ತೆ, ಅದು ಡಿಸ್ಟ್ರಕ್ಟಿವ್ ಆಗಿದೆ, ಅದನ್ನ ಕೂಡ ಇಲ್ಲಿ ಬರಿಬಹುದು ನೀವು. ಆಯ್ತಾ? ಸೊ ಇದು ಅದರ ಸಮರಿ ಅಂತ ನಾವು ಹೇಳ್ಬೋದು, ಅದ್ರ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇದೆ, ಅದನ್ನ ಕೂಡ ಇಲ್ಲಿ ಬರಿಬಹುದು. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಅದರ ಜೊತೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಇನ್ಕ್ರೀಸ್ ದ ಡಿಗ್ನಿಟಿ ಆ್ಯಂಡ್ ಅಟಾನಮಿ ಆಫ್ ವಿಮೆನ್. ಹೌ ಅಂತ ನಾನು ಹೇಳಿದ್ನಲ್ಲ, ಒಂದು 3 ಮಾರ್ಕ್ ಕ್ವೆಶನ್ ಕೇಳಿದ್ರು ಅಂತ, ಇದೆ ಅದು. ಏಪ್ರಿಲ್ 2018 ಮತ್ತೆ ಏಪ್ರಿಲ್ 2020 ಕೇಳಿದ್ರು. ಆನ್ಸರ್ ಇದಿಷ್ಟು. ಹೇಗೆ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಎಂಕರೇಜ್ ಮಾಡೋದು, ಮಾಡರ್ನ್ ಕಮರ್ಷಿಯಲ್ ಆರ್ಗನೈಸೇಷನ್ಸ್ ಇಂದ ಮಾಡ್ತಾರೆ, ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಇಂದ, increasing educational awareness to face the atrocities heaped on them effectively, enable women to get their fundamental human rights independently, opportunities to participate in all development programs, ಹಾಗೂ enabling women to get suitable representations. ಸೊ ಇದಿಷ್ಟೇನಿದೆ ಅದು ಈ ಪರ್ಟಿಕ್ಯುಲರ್ ಕ್ವೆಶನ್ ಇಂದ ಆನ್ಸರು. ಇದು ಒಂದೇ ಸತಿ 3 ಮಾರ್ಕ್ ಕ್ವೆಶನ್ ಕೇಳಿದ್ರು ಈ ಪರ್ಟಿಕ್ಯುಲರ್ ಲೆಸನ್ ಇಂದ. ಆಯ್ತಾ ಮಕ್ಕಳೇ? ನೆಕ್ಸ್ಟ್ ನೋಡೋಣ, ಎಕ್ಸ್ಪ್ಲೇನ್ ದ ನೇಚರ್ ಆಫ್ ರೈಟ್ಸ್ ಅಂತ ಕೇಳಿದಾರೆ. ತಿರ್ಗಾ ಇದಿಷ್ಟು ನಾ ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಅದೆಲ್ಲ ಇಲ್ಲಿದೆ. ಡೆಸ್ಟ್ರಾಯಿಂಗ್ ಎವ್ರಿಥಿಂಗ್ ಇನ್ ದೇರ್ ವೇ, creates a chaos, creation of chaos leads to large scale loss, do not have a particular aim, serious challenges for law and order, provoking circumstances, uncontrolled behavior, uncivilized behavior and riotous mindset. ಸೊ ಮಕ್ಕಳೇ, ನಾನಲ್ಲಿ ಒಂದು ಪಾಯಿಂಟರ್ ಹಾಕೊಟ್ಟಿದ್ದೆ, ಇಲ್ಲಿ ನಾನು ಸ್ಟೇಟ್ಮೆಂಟ್ಸ್ ಹಾಕೊಟ್ಟಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ನೀವು ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಎನಿ 4 ಪಾಯಿಂಟ್ಸ್ ಬರಿಬೇಕು ನೀವು 2 ಮಾರ್ಕ್ಸ್ಗೆ. ಇದು ಆಕ್ಚುಲಿ ಇವಾಗವಾಗಲೇ 2023 ಕೇಳಿದ್ರು, ಸೊ ರೀಸೆಂಟ್ಲಿ ಆಸ್ ಕ್ವೆಶನ್ ಕೂಡ. ಸೊ ನೆಕ್ಸ್ಟು ನೇಮ್ ಎನಿ 4 ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್. ನಾವು ಕಲ್ತಿರೋದಲ್ಲಿ ಯಾವುದಾದ್ರೂ 4 ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ನ ನೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಮಾರ್ಕ್ಸ್ಗೆ ಎಷ್ಟತಿ ಕೇಳಿದ್ದಾರೆ ನೋಡಿ, ಏಪ್ರಿಲ್ 22, ಮಾರ್ಚ್ 19, ಆಮೇಲೆ ಜೂನ್ 2017 ಅಲ್ಲಿ ಕೂಡ ಕೇಳಿದ್ದಾರೆ. ಇದಿಷ್ಟು ಅಪಿಕೋ ಮೂವ್ಮೆಂಟ್, ಚಿಪ್ಕೋ ಮೂವ್ಮೆಂಟ್, ನರ್ಮದಾ ಬಚಾವೋ ಆಂದೋಲನ್ ಅಥವಾ ನರ್ಮದಾ ಮೂವ್ಮೆಂಟು, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್, ಮೂವ್ಮೆಂಟ್ ಅಗೇನ್ಸ್ಟ್ MRPL, ಅಪೋಸಿಂಗ್ MRPL, ಅಪೋಸಿಂಗ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಇದಿಷ್ಟು ಆಯ್ತಾ. ಮೂವ್ಮೆಂಟ್ ಅಗೇನ್ಸ್ಟ್ ಕೈಗಾ ಅಂತ ನಾವು ಬರ್ತಿದ್ವಿ, ಸೊ ಅದನ್ನ ಕೂಡ ನೀವು ಬರಿಬಹುದು. ಸೊ ಇದರಲ್ಲಿ ಯಾವ್ದಾದ್ರು 4 ಬರಿಬೇಕು ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ. ಸೊ 2 ಮಾರ್ಕ್ಸ್ ಕೇಳಿದ್ರೆ 4 ನೀವು ಬರೀಲೇಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ, ಬಟ್ ಯಾವಾಗ್ಲೂ ಕೇಳ್ತಾರೆ ಅಂತ ಏನು ಇಲ್ಲ. ಸೊ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ 1 ಶಾರ್ಟ್ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್, ರಿವಿಷನ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೀವಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಟ್ ಅದರ ಮೊದಲು ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆ. ಆ ಡಾಕ್ಯುಮೆಂಟ್ ಅಲ್ಲಿ ಸಮರಿ ಅಂದ್ರೆ ಪೂರ್ತಿ ಚಾಪ್ಟರ್ ಓವರ್ ವ್ಯೂ ಮತ್ತೆ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಹಾಗೂ ಎಕ್ಸಾಮ್ ಕ್ವೆಶನ್ಸ್ ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಸಾಲ್ವ್ ಮಾಡಿದ್ದೀವಿ.
ಮತ್ತೆ ನಮ್ಮ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಸೋಷಿಯಲ್ ಸೈನ್ಸ್ ಜೊತೆಗೆ ಸೈನ್ಸು, ಅದರಲ್ಲಿರುವಂಥ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಹಾಗೂ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕೂಡ ಇದೆ ಕಂಪ್ಲೀಟ್ ಆಗಿ. ಸೊ ಅದನ್ನ ನೋಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ. ಯಾಕೆ ಜಾಯಿನ್ ಆಗಬೇಕು? ನಿಮ್ಮ ಎಲ್ಲ ಡೌಟ್ಸ್ನ ನಾವಲ್ಲಿ ಸಾಲ್ವ್ ಮಾಡ್ತೀವಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಇದನ್ನ ಎಂಜಾಯ್ ಮಾಡ್ತೀರಿ ಅನ್ಕೊಂತೀನಿ. ಕಾಮೆಂಟ್ ಮಾಡಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.